ಹಾಯ್ ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಮ್ಯಾಮ್ ಏಲಿ ಬಲ್ಕ್ ಸ್ಟಾಕ್ ಬಂದಿದೆ ಇವತ್ತಂತೂ. ಎಸ್ ಮ್ಯಾಮ್, ತುಂಬಾ ಸ್ಟಾಕ್ ಬಂದಿದೆ ಮ್ಯಾಮ್ ಇವತ್ತಂತೂ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ ವಿಡಿಯೋ ಮಾಡೋದಲ್ಲ ಮ್ಯಾಮ್, ಫುಲ್ ಎಲ್ಲ ಸೋಲ್ಡ್ ಔಟ್ ಆಗೋಯ್ತು. ಅದಕ್ಕೆ ಮತ್ತೆ ಸ್ಟಾಕ್ ಬಂದಿರೋದ್ರಿಂದ ಮತ್ತೆ ಸೊ ಐ ಡಿಮ್ಯಾಂಡೆಡ್ ಸ್ಯಾರೀಸ್ ಇಷ್ಟೊಂದು ಸ್ಟಾಕ್ ಇದೆ ನೋಡಿ. ಇದಲ್ಲದೆ ಇನ್ನೂ ತುಂಬಾ ಸ್ಟಾಕ್ಸ್ ಇದೆ. ಇವಾಗ ನಾವು ಸದ್ಯಕ್ಕೆ ಇಷ್ಟು ತೋರಿಸ್ತಾ ಇದೀವಿ. ಬಲ್ಕ್ ಸ್ಟಾಕ್ ಬಂದಿದೆ, ಸ್ಟಾಕ್ ಬಂದಿದೆ ಮ್ಯಾಮ್. ಸೊ ಇವತ್ತಿನ ವಿಡಿಯೋಲಿ ನಾವು ಬ್ರಾಸ್ನೇ ತೋರಿಸ್ತಾ ಇದ್ದೀವಿ. ಬ್ರಾಸೋ ಮ್ಯಾಮ್. ಸೊ ಹೇಳೋಣ ಮ್ಯಾಮ್, ಹೊಸ ವ್ಯೂವರ್ಸ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡೋಣ. ಎಸ್ ಮ್ಯಾಮ್, ಆಕ್ಚುಲಿ ಸ್ಯಾರಿ ಇಟ್ಕೊಂಡಿಲ್ಲ. ಆಕ್ಚುಲಿ ಇದು ಕಟ್ ಸ್ಯಾರಿ ಬರುತ್ತೆ. ನೀವು ಪ್ರೀವಿಯಸ್ ವಿಡಿಯೋ ಯಾವ್ದಾದ್ರು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಎರಡು ಜಾಯಿಂಟ್ ಸ್ಯಾರಿನ ನಾವು ಮಧ್ಯದಲ್ಲಿ ಸ್ಟಿಚ್ ಮಾಡಿದ್ರೆ ಅದು ಇದು ನಾರ್ಮಲ್ ಸ್ಯಾರಿ ಆಗುತ್ತೆ ಮ್ಯಾಮ್. ಇದು ನಾರ್ಮಲಿ ಬ್ರಾಂಡೆಡ್ ಸ್ಯಾರಿ ಮ್ಯಾಮ್. ಎಲ್ಲ ಬ್ರಾಂಡೆಡ್ ಸ್ಯಾರಿನೇ, ಯಾವುದೂ ನಾನ್ ಬ್ರಾಂಡೆಡ್ ಇಲ್ಲ. ಎಲ್ಲ 1200 ಇಂದ 1800 ಇರುವಂತಹ ಸ್ಯಾರೀಸ್ ಎಲ್ಲ ಬಂದು 600 ಮ್ಯಾಮ್. ಸೊ ಇದು ಕಟ್ ಪೀಸ್ ಆಗಿರೋದ್ರಿಂದ 600ಗೆ ಸಿಗ್ತಾ ಇದೆ. ಎಲ್ಲಾನು ಬ್ರಾಂಡೆಡ್, ಯಾವ್ದು ಕಾಪೀಸ್ ಇಲ್ಲ ಇಲ್ಲಿ. ಸೊ ಕಾಪೀಸ್ ಎಲ್ಲ ನಿಮ್ಗೆ ಕಮ್ಮಿಗೂ ಸಿಗ್ತಾ ಇರ್ಬೋದು, ಬಟ್ ನಾವು ತೋರಿಸ್ತಿರೋದೆಲ್ಲ ಬ್ರಾಂಡೆಡ್. ಮತ್ತೆ ಇನ್ನೊಂದು ಹೇಳಬೇಕು ಮ್ಯಾಮ್, ಆಕ್ಚುಲಿ ಇದು ಪ್ರತಿ ಸರಿ ಒಂದೊಂದ್ಸರಿ ಸ್ಟಾಕ್ ಬಂದು ಡಿಫ್ರೆಂಟ್ ಆಗಿ ಬರುತ್ತೆ ಮ್ಯಾಮ್. ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಮ್ಯಾಮ್. ಒಂದ್ ಸ್ವಲ್ಪ ಕ್ವಾಲಿಟಿ ಇಲ್ಲಾದ್ರೂ ಮತ್ತೆ ಪ್ರೈಸ್ ಅಲ್ಲಾದ್ರೂ ವೇರಿಯೇಷನ್ಸ್ ಆಗ್ತಿರುತ್ತೆ. ಇವಾಗ ನಮಗೆ ನಾರ್ಮಲ್ ಆಗಿ ನನಗೊಂದು 500 ರುಪೀಸ್ ಸಿಕ್ಕಿದ್ರೆ ನಾನು ಒಂದು 100 ರುಪೀಸ್ ಮಾರ್ಜಿನ್ ಇಟ್ಕೊಂಡು 600ಗೆ ಮಾರ್ತೀನಿ. ನಂಗೆ 600 ರುಪೀಸ್ಗೆ ಸಿಕ್ಕಿದ್ರೆ ನಾನು 700ಗೆ ಮಾರ್ತೀನಿ. ಕೆಲವ್ರು ಅನ್ಕೊಳ್ಬಹುದು, ಬಟ್ ಕೆಲವರು ಕಮೆಂಟ್ ಮಾಡಿರೋದು ನೀವು ನೋಡಿರ್ಬೋದು. ಒಂದ್ ರೇಂಜ್ ಒಂದು ಹೇಳ್ತಾರೆ ಅಂದ್ರೆ ನೀವು ಹಳೇದು ಯಾವ್ದಾದ್ರು ಬಂದಾಗ ಬೇರೆ ಕ್ವಾಲಿಟಿ ವೈಸ್ ಡಿಪೆಂಡ್ ಆಗುತ್ತೆ ಮ್ಯಾಮ್. ನಮ್ಮ ಹತ್ರ 400 ರುಪೀಸ್ ಇಂದ ಹಿಡಿದು 700 ರುಪೀಸ್ ವರ್ಗೂ ಎಲ್ಲ ತರ ಕ್ವಾಲಿಟಿ ಸಿಗುತ್ತೆ. ನೀವು ನನ್ನ ವಿಡಿಯೋಲ್ ತೋರಿಸಿರೋ ಸ್ಯಾರಿಯಲ್ಲಿ, ನನ್ನ ವಿಡಿಯೋದಲ್ಲಿ ಯಾವ ಸ್ಯಾರಿ ತೋರಿಸುತ್ತೀನೋ ಆ ಸ್ಯಾರಿನೇ ನೀವು ತಗೊಂಡ್ರೆ ಅದು ಅದೇ ಇರುತ್ತೆ ಮ್ಯಾಮ್. ನೀವು ಮನೆಗೆ ವಿಸಿಟ್ ಮಾಡಿದಾಗ ನೀವು ಬೇರೆ ಕ್ವಾಲಿಟಿ ಸ್ಯಾರಿ ತಗೊಂಡಾಗ ಆ ಪ್ರೈಸ್ ಏನಿರುತ್ತೋ ಅದನ್ನ ನಾನು ಇದು ಮಾಡ್ಬೇಕಾಗತ್ತೆ ಹೊರತು, ಬಟ್ ಏನ್ ಪ್ರೈಸ್ ಹೇಳಿರ್ತೀನೋ ಅದನ್ನೇ ಕೊಡ್ತೀವಿ ಮ್ಯಾಮ್. ನಾವು ಹೇಳೋದೊಂದು ಕೊಡೋದೊಂದು ಯಾವತ್ತೂ ಮಾಡಲ್ಲ. ಆಲ್ಮೋಸ್ಟ್ ನಮ್ಗೆಲ್ಲ ಇರೋರೆಲ್ಲ ಜೆನ್ಯೂನ್ ಕಸ್ಟಮರ್ಸ್, ನೀವು ಕೇಳ್ಕೊಳ್ಬಹುದು. ಬಟ್ ಏನ್ ಪ್ರೈಸ್ ಹೇಳ್ತೀವೋ ಅದನ್ನೇ ಹೇಳ್ತೀನಿ ಮ್ಯಾಮ್. ಓಕೆ, ಸೊ ಇವತ್ತು ಬ್ರಾಸೋ ಸ್ಯಾರಿ ಸ್ಟಾರ್ಟ್ ಮಾಡೋಣ ಹಂಗಾರೆ. ಸೊ ರೇಂಜ್ ಸೇಮ್ ಇರತ್ತಾ ಮ್ಯಾಮ್? 600 ರುಪೀಸ್ ರೇಂಜ್ ಇದೆ ಮ್ಯಾಮ್. ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ಮ್ಯಾಮ್. ಅದೇ ಕ್ವಾಲಿಟಿ ಅದೇ ಇದು ನೀವು ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಈ ಸರಿ ಅಂತೂ ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಪ್ಯಾಟರ್ನ್ಸ್, ತುಂಬಾ ಸ್ಟಾಕ್ ನೋಡಿ. ಎಸ್ ಮ್ಯಾಮ್, ಫುಲ್ ಸ್ಯಾರೀಸ್ ಇದೆ. ಆಲ್ಮೋಸ್ಟ್ ನಿಮ್ಗೆ 1000 ಸ್ಯಾರೀಸ್ ಇರ್ಬೋದೇನೋ. ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಮ್ಯಾಮ್. ಆಕ್ಚುಲಿ ಈ ಸರಿ ಸ್ವಲ್ಪ ಪೇಸ್ಟಲ್ ಕಲರ್ಸ್ ಬಂದಿದೆ ಮ್ಯಾಮ್. ನಾರ್ಮಲ್ ಸ್ವಲ್ಪ ಡಾರ್ಕ್ ಕಲರ್ಸ್ ತೋರಿಸಿದ್ವಿ. ಈ ಸರಿ ಸ್ವಲ್ಪ ಪೇಸ್ಟಲ್ ಕಲರ್ಸ್, ಸ್ವಲ್ಪ ಪೇಸ್ಟಲ್ ಕಲರ್ಸ್ ಬಂದಿದೆ ಮ್ಯಾಮ್. ತುಂಬಾ ಚೆನ್ನಾಗಿದೆ. ಬಟ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಮ್ಯಾಮ್, ನೀವು ನೋಡಿದ್ವಿ ಲಾಸ್ಟ್ ಒಂದು 3 ಡೇಸ್ ಆಗಿತ್ತು ನಾವು ವಿಡಿಯೋ ಹಾಕಿ, ಆಲ್ರೆಡಿ ಎಲ್ಲ ಸೋಲ್ಡ್ ಔಟ್ ಆಗೋಯ್ತು ಮ್ಯಾಮ್. ನಮ್ಗೆ ಅದೇ ಬೇಕು ಅಂದ್ರೆ ಸಿಗಲ್ಲ, ಬಟ್ ಬೇರೆ ಪ್ಯಾಟರ್ನ್ ಸಿಗುತ್ತೆ. ಬಟ್ ಈಗ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ನೀವು ಫಸ್ಟ್ ನೋಡಿ ಯಾರು ಸ್ಕ್ರೀನ್ ಶಾಟ್ ಕಳಿಸ್ತಾರೋ ಅಥವಾ ಮನೆಗೆ ಬಂದು ತಗೊಂಡ್ರೆ ದಯವಿಟ್ಟು, ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಅದೇ ತರ ಬೇರೆ ಸ್ಯಾರೀಸ್ ಇರುತ್ತೆ, ಮತ್ತೆ ಮಾಡ್ಕೋಬಹುದು. ಕೆಲವ್ರು ಹೇಳ್ತಾರೆ ಮ್ಯಾಮ್ ರೆಸ್ಪಾಂಡ್ ಮಾಡಲ್ಲ ಅಂತ. ನೀವು ಒಂದ್ ಸ್ಯಾರಿನ ಮ್ಯಾಮ್ ನೀವು ತಗೊಂಡ್ಬಿಟ್ಟಿರ್ತಾರೆ, ಯಾರೋ ಇವಾಗ ಸ್ಕ್ರೀನ್ ಶಾಟ್ ಕಳ್ಸಿರ್ತಾರೆ. ಫಸ್ಟ್ ಯಾರು ತಗೊಂಡ್ಬಿಟ್ಟಿರ್ತಾರೋ ಅವ್ರಿಗೆ ನಾವು ಆಲ್ರೆಡಿ ಸೋಲ್ಡ್ ಮಾಡಿ ಅಮೌಂಟು ಹಾಕ್ಬಿಟ್ಟಿರ್ತಾರೆ. ಮತ್ತೆ ನೀವು ನಮ್ಗೆ ಅದೇ ಬೇಕು ಅಂದಾಗ ನಾವು ಅದಿಲ್ಲ ಅಂದಾಗ ನೀವು ರೆಸ್ಪಾಂಡ್ ಮಾಡಲ್ಲ ಅಂದ್ರೆ ಅದು ಯಾವ ತರ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೌದು. ಸೊ ಮತ್ತೆ ಫೋನ್ ಕಾಲ್ಸ್ ಜಾಸ್ತಿ ಇರುತ್ತೆ, ವಾಕಿನ್ಸ್ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ. ಸಪೋಸ್ ಫೋನ್ ನಿಮ್ಗೆ ತೆಗಿತಾ ಇಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಬಿಟ್ಬಿಡಿ, ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತಾರೆ. ಒಬ್ಬರಿಗೂ ರೆಸ್ಪಾನ್ಸ್ ಮಾಡೇ ಮಾಡ್ತೀವಿ ಮ್ಯಾಮ್. ಅವ್ರು ತಗೊಳ್ಳದೇ ಇರ್ಲಿ, ಅವ್ರು ಏನೇ ಮಾಡಿ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಈವನ್ ಯೂಟ್ಯೂಬ್ ಅಲ್ಲೂ ಕೆಲವೊಂದ್ಸರಿ ನಾನೇ ರಿಪ್ಲೈ ಮಾಡಕ್ ಆಗಿರಲ್ಲ, ಬಿಸಿ ಇರ್ತೀನಿ, ಬಿಟ್ಬಿಡ್ತೀನಿ. ಮ್ಯಾಮ್ ಅಂತೂ ಖಂಡಿತ ಅದಕ್ಕೆಲ್ಲ ರಿಪ್ಲೈ ಮಾಡ್ತಾ ಇರ್ತಾರೆ. ನಾನೇ ಎಷ್ಟೊಂದ್ ಸರಿ ನೋಡಿರ್ತೀನಿ. ಸೊ ಯಾರಿಗೂ ರಿಪ್ಲೈ ಮಾಡಲ್ಲ ಅಂತ ಏನಿಲ್ಲ, ರಿಪ್ಲೈ ಮಾಡ್ತಾರೆ. ಸೊ ಸ್ವಲ್ಪ ನೀವು ಪೇಷನ್ಸ್ ಆಗಿ ವಾಟ್ಸ್ಆಪ್ ಮಾಡಿ ಬಿಟ್ಬಿಡಿ. ಮತ್ತೆ ಎಕ್ಸ್ಟ್ರಾ ಅಂತ ಹೇಳ್ತಾರೆ ಮ್ಯಾಮ್, ಎಕ್ಸ್ಟ್ರಾ 50 ರುಪೀಸ್ ಕೊಡ್ಲೇಬೇಕು ಮ್ಯಾಮ್. ಯಾಕಂದ್ರೆ ಸ್ಟಿಚ್ ಮಾಡಿಸ್ಬೇಕು ಅಂದ್ರೆ ಎಕ್ಸ್ಟ್ರಾ 50 ರುಪೀಸ್ ಆಗುತ್ತೆ ಮ್ಯಾಮ್. ಕೊರಿಯರ್ 100 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ನಿಮ್ಗೆ ಸ್ಟಿಚಿಂಗ್ ಬೇಡ, ನಾವೇ ಸ್ಟಿಚ್ ಮಾಡಿಸ್ಕೊಳ್ತೀವಿ ಅಂದ್ರೂ ನಮ್ಗೇನು ಪ್ರಾಬ್ಲಮ್ ಇಲ್ಲ, ನೀವು ತಗೊಂಡು ಸ್ಟಿಚ್ ಮಾಡಿಸ್ಕೊಳ್ಬೋದು. ಬಟ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೆಲವು ಕಸ್ಟಮರ್ ಕೆಲವ್ರಿಗೆ ಅದ್ರ ಬಗ್ಗೆ ಏನು ಅಂತಾನೆ ಗೊತ್ತಿರಲ್ಲ ಮ್ಯಾಮ್. ಆಲ್ಮೋಸ್ಟ್ ನಮ್ಮ ಹತ್ರನೂ ತುಂಬಾ ರೇಂಜ್ ಇದೆ ಮ್ಯಾಮ್ ಸ್ಯಾರೀಸು. ನಿಮ್ಗೆ ಯಾವ ಕ್ವಾಲಿಟಿ ನೀವು ತಗೊಂತೀರೋ ಆ ತರ ರೇಟ್ ಮ್ಯಾಮ್. ನೀವು ಸಿಂಪಲ್ ಸ್ಯಾರಿ ತಗೊಂತೀನಿ ಅಂದ್ರೆ ನಾನು 1000ಗೆ 3, 1 ತಗೊಂಡ್ರೆ 400 ಮ್ಯಾಮ್. ಅದು ಇಲ್ಲ ನಿಮ್ಗೆ ಬ್ರಾಸೋದಲ್ಲೂ ಅಷ್ಟೇ ಮ್ಯಾಮ್. ಇದು ಲಾಸ್ಟ್ ಟೈಮ್ ಫಸ್ಟ್ ವಿಡಿಯೋ ಮಾಡಿದಾಗ ಮ್ಯಾಮ್ ಈ ಸ್ಯಾರಿ 650 to 700 ರುಪೀಸ್ ಇತ್ತು. ಇವಾಗ 600 ಆಗಿದೆ. ಬಟ್ ನಾವು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಳ್ಳೋದಿಲ್ಲ ಮ್ಯಾಮ್. ನನ್ಗೆ ಏನ್ ಮಾರ್ಜಿನ್ ಬರುತ್ತೋ ಅದ್ರ 100 ರುಪೀಸ್ ಮಾರ್ಜಿನ್ ಇಟ್ಕೊಂತೀನಿ ಮ್ಯಾಮ್. ಪ್ರೀವಿಯಸ್ ವಿಡಿಯೋಲಿ ನಾವು ಈ ಡ್ರೆಸ್ ನ ತೋರಿಸಿದ್ವಿ, ಮ್ಯಾಮ್ ಹಾಕಿರೋದು, ಸ್ಟಿಚಿಂಗ್ ಮಾಡಿರೋದು. ಇವಾಗ ಹಾಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಈ ತರ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಅಂಡ್ ಕಲೆಕ್ಷನ್ಸ್ 1 by 1 ತೋರಿಸ್ತಾ ಹೋಗೋಣ. ಎಸ್ ಮ್ಯಾಮ್, ನೋಡೋಣ ಮ್ಯಾಮ್. ಸೊ ಇವಾಗ ನಾವು ತೋರಿಸೋದು ಯಾವುದೇ ಇಷ್ಟ ಆದ್ರೂ ಬೇಗ ಸ್ಕ್ರೀನ್ ಶಾಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ಸ್ಯಾರೀಸ್ ಇಲ್ಲ ಅಂತಂದ್ರೆ ಮ್ಯಾಮ್, ಇವಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮ್ಯಾಮ್, ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಅಂದ್ರೆ ಆಕ್ಚುಲಿ ನೀವು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂತ ಕೆಲವ್ರಿಗೆ ಗೊತ್ತಿಲ್ಲ. ಅವ್ರು ನೋಡ್ತಾ ಇರೋದೇ ಫಸ್ಟ್ ಅಂತ ಅವ್ರು ಅನ್ಕೊಂತಾರೆ. ಆಕ್ಚುಲಿ ಅವ್ರು ನೋಡಿದ ತಕ್ಷಣ ನಾವು ಇವಾಗ ತಾನೇ ನೋಡಿದ್ವಿ ವಿಡಿಯೋ, ನಾವು ಇವಾಗ ಕಳ್ಸಿದ್ರು ನೀವು ಸೋಲ್ಡ್ ಔಟ್ ಅಂತ ಹೇಳ್ತೀರಾ ಅಂತ. ಮ್ಯಾಮ್ ಈ ಸ್ಟಾಕ್ಸ್ ಎಲ್ಲ ತಂದಿರೋದೇ ನಾವು ಸೇಲ್ ಮಾಡಕ್ಕೆ. ನಾವು ಇಲ್ಲ ಸೋಲ್ಡ್ ಔಟ್, ಇವಾಗ ಸೇಲ್ ಆದ್ರೆ ನಾವು ಸೋಲ್ಡ್ ಔಟ್ ಅಂತ ಹೇಳೋದಿಲ್ಲ. ನಾವೆಲ್ಲ ನಾವು ಇಟ್ಕೊಂಡು ನಾವ್ ಏನ್ ಮಾಡೋಣ ಹೇಳಿ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ದಯವಿಟ್ಟು ಫಸ್ಟ್
ಫಸ್ಟ್ ಈ ಸ್ಯಾರಿ ಇಲ್ವಾ, ಇದರಲ್ಲೇ ಬೇರೆ ಕಲರ್ಸು ಬೇರೆ, ಬಟ್ ಕ್ವಾಲಿಟಿ ಒಂದೇ. ಬಟ್ ಯಾರು ಫಸ್ಟು ಸ್ಕ್ರೀನ್ಶಾಟ್ ಕಳಿಸ್ತಾರೋ ಅಥವಾ ಮನೆಗೆ ಬಂದು ಯಾರು ಪರ್ಚೇಸ್ ಮಾಡ್ಕೊತಾರೋ ದಯವಿಟ್ಟು, ಇಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಮತ್ತೆ ಸ್ಟಾಕ್ಸ್ ಬರ್ತಾನೆ ಇರುತ್ತೆ. ಇರೋ ಸ್ಟಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು. ಸೊ ನೋಡ್ತಾ ಬರೋಣ ಮ್ಯಾಮ್. ಎಸ್ ಮ್ಯಾಮ್. ಸೊ ಕಲೆಕ್ಷನ್ಸ್ ಅಂತೂ ಎಂಡ್ಲೆಸ್ ಇದೆ. ಇವತ್ತು ತುಂಬ ಬೇಗ ನಾವು ತೋರಿಸ್ತೀವಿ. ಎಸ್ ಮ್ಯಾಮ್. ಸೊ ಆರಾಮಾಗಿ ಸ್ಕ್ರೀನ್ಶಾಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇದೆಲ್ಲ 600 ರೇಂಜ್ ಮ್ಯಾಮ್. ಸೊ ನಿಮ್ಗೆ ಮ್ಯಾಮ್ ಹೇಳ್ದಂಗೆ 50 ರೂಪೀಸ್ ಸ್ಟಿಚಿಂಗ್ ಚಾರ್ಜ್ ಆ್ಯಂಡ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಮ್ಯಾಮ್. ಆಕ್ಚುಲಿ ನಾವು ಫಸ್ಟ್ ವಿಡಿಯೋ ಮಾಡಿದ್ವಲ್ಲ ಮ್ಯಾಮ್, ಫಸ್ಟ್ ವಿಡಿಯೋದಲ್ಲಿ ಮ್ಯಾಮ್ ಇದು 650 to 700 ರೂಪೀಸ್ ರೇಂಜ್ ಇತ್ತು. ಯಾಕೆಂದ್ರೆ ಅವಾಗ ಬ್ರಾಸೋ ಸ್ವಲ್ಪ ಡಿಮ್ಯಾಂಡ್ ಇತ್ತು ಮ್ಯಾಮ್, ನನಗೂ ಆ ರೇಂಜ್ಗೆ ಸಿಕ್ಕಿತ್ತು, ನಾನು ಆ ರೇಂಜ್ಗೆ ಸೇಲ್ ಮಾಡ್ತಿದ್ದೆ. ಇವಾಗ ನನಗೆ ಕಮ್ಮಿ ಸಿಕ್ಕಿದೆ, ನಾನು ಕಮ್ಮಿ ಸೇಲ್ ಮಾಡ್ತಿದ್ದೀನಿ ಅಷ್ಟೇ ಮ್ಯಾಮ್ ಡಿಫ್ರೆನ್ಸ್. ಹೌದು. ಸೊ ಯಾವುದೇ ಕಾರಣಕ್ಕೂ ಅವ್ರ ಲಾಭನ ಜಾಸ್ತಿ ಮಾಡಲ್ಲ ಅವರು. ಸೊ ಸ್ಟಾಕ್ ಹೆಂಗ್ ಬರುತ್ತೆ ಹಂಗೆ ಅದ್ರ ಪ್ರಕಾರನೇ ನಿಮಗೆ ರೇಟ್ ವೇರಿಯೇಷನ್ಸ್ ಇರುತ್ತೆ. 50 ರೂಪೀಸ್ ವೇರಿಯೇಷನ್ಸ್ ಇರುತ್ತೆ ಅಷ್ಟೇ ಬರೋವಾಗ. ನೋಡಿ ಲಾಸ್ಟ್ ವಿಡಿಯೋಲಿ ನಾವು ಇದು 600ಗೆ ಹಾಕಿದ್ವಿ, ಈಗಲೂ 600 ಎಸ್ ಮ್ಯಾಮ್. ಸೊ ಪ್ರೈಸಸ್ಸು ಅವ್ರಿಗೆ ಹೆಂಗೆ ಸ್ಟಾಕ್ ಬರುತ್ತೆ ಅದ್ರ ಮೇಲೇ ಡಿಪೆಂಡ್ ಆಗುತ್ತಲ್ಲ. ಸೊ ಬ್ರಾಸೋ ಅಂತೂ ನನಗೆ ನನ್ನ ಫೇವ್ರೆಟ್, ಎಲ್ಲರಿಗೂ ಫೇವ್ರೆಟ್ ಅಲ್ವಾ ಮ್ಯಾಮ್? ಆಕ್ಚುಲಿ ನಮ್ಗೆ ಹೇಳಿದ್ರೆ ಮ್ಯಾಮ್ ವಿಡಿಯೋ ಮಾಡಿ ಒಂದು 3 ಡೇಸೂ ಆಗಿಲ್ಲ ಮ್ಯಾಮ್. ಹೌದು, ಒಂದು 3 ಡೇಸ್ ಆಗಿಲ್ಲ ಮ್ಯಾಮ್, ಆಲ್ರೆಡಿ ಫುಲ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ಮ್ಯಾಮ್. ಇದನ್ನು ನಾನು ಇವತ್ತು ಇವಾಗ ನಾಳೆ ನಾಡಿದ್ದು ಸಂಡೇ ಇರೋದ್ರಿಂದ ಮ್ಯಾಮ್ ತಿರ್ಗಾ ಮಂಡೇ ಅಷ್ಟಲ್ಲೆಲ್ಲ ಫುಲ್ ಸ್ಟಾಕ್ ಔಟ್ ಆಗಿಬಿಡುತ್ತೆ ಮ್ಯಾಮ್. ಸೊ ವಾಕಿನ್ಸ್ ಕಸ್ಟಮರ್ಸ್ ಬೇಗ ಬರ್ತಾರೆ. ಸೊ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು. ಸೊ ಇವ್ರದ್ದು ಅಡ್ರೆಸ್ ನಾನು ಯಾಕೆ ಕೊಟ್ಟಿಲ್ಲ ಅಂದರೆ ಮನೇಲಿ ಮಾರೋದ್ರಿಂದ ನಾನು ಅಡ್ರೆಸ್ ಕೊಟ್ಟಿಲ್ಲ. ಸೊ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಹತ್ರನೇ ಬರುತ್ತೆ. ನೀವು ಇಲ್ಲಿ ಸ್ವಾತಿ ರೆಸ್ಟೋರೆಂಟ್ ಹತ್ರ ಬಂದು ಕಾಲ್ ಮಾಡಿದ್ರೆ, ಎಸ್ ಮ್ಯಾಮ್, ಕಾಲ್ ಮಾಡಿದ್ರೆ ಲೊಕೇಶನ್ ಶೇರ್ ಮಾಡ್ತೀವಿ. ಇಲ್ಲ ನಿಯರ್ ಬೈ ಸ್ವಾತಿ ಅಪೋಸಿಟ್ ರೋಡಲ್ಲೇ ಮ್ಯಾಮ್, ಸರ್ವಿಸ್ ರೋಡಲ್ಲೇ ಇರೋದು. ಹೌದು, ತುಂಬ ಹತ್ರ, ವಾಕಬಲ್ ನಿಮಗೆ ಮೆಟ್ರೋ ಸ್ಟೇಷನಿಂದ. ಸೊ ಆರಾಮಾಗಿ ವಿಸಿಟ್ ಮಾಡಿ ಬೈ ಮಾಡ್ಕೊಳ್ಳಿ. ಸೊ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೇದು, ನೀವು ತುಂಬಾ ಕಲೆಕ್ಷನ್ಸ್ ನೋಡಿ ತಗೋಬಹುದು. ಆಕ್ಚುಲಿ ಇನ್ನೊಂದು ಏನಂತಂದ್ರೆ ಮ್ಯಾಮ್, ಅರ್ಥ ಮಾಡ್ಕೊಳ್ಬಹುದು ಎಲ್ಲರೂ. ನಾರ್ಮಲ್ ಇವಾಗ ನಾವು ರೀಸ್ಟಾಕ್ ಮಾಡ್ತಾನೆ ಇದೀವಿ ಅಂದ್ರೆ ನಮ್ಗೆ ಎಷ್ಟು ಜೆನ್ಯೂನ್ ಕಸ್ಟಮರ್ ಇದೆ, ನಮ್ ಕ್ವಾಲಿಟಿ ಯಾವ ತರ ಇದೆ, ನಾವು ಯಾವ ತರ ಮೆಟೀರಿಯಲ್ ನ ಸೇಲ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಮ್ಯಾಮ್. ಆಲ್ರೆಡಿ ಇವಾಗ ನಾವು ಸೇಲ್ ಮಾಡ್ತಿದೀವಿ ಅಂದ್ರೆ ಕ್ವಾಲಿಟಿ ಆ ತರ ಇದೆ, ಜನರಿಗೂ ಇಷ್ಟ ಆಗಿದ್ದಾರೆ, ಮತ್ತೆ ಕಸ್ಟಮರ್ ಮತ್ತೆ ಬರ್ತಾರೆ ಅಂತ ಮ್ಯಾಮ್. ಯಾರೋ ಒಬ್ರು ಇಬ್ರು ಕಮೆಂಟ್ ಮಾಡೋದು ನಮ್ಗೆ ಅದೇನು ಅನ್ಸೋದೇ ಇಲ್ಲ ಮ್ಯಾಮ್. ಅದು ಗೊತ್ತಿಲ್ಲದೆ ಇರೋರು ಕಮೆಂಟ್ ಮಾಡ್ತಾರೆ, ಅವ್ರಿಗೂ ಗೊತ್ತಾದ್ರೆ ಅದಕ್ಕೆ ಮ್ಯಾಮ್ ನಾನು ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ನೀವು ನಿಮ್ಗೆ ಇಷ್ಟ ಆಗಿಲ್ವಾ ಡೈರೆಕ್ಟ್ ಆಗಿ ನಂಗೆ ಮುಖದ ಮೇಲೆ ಹೇಳ್ಬಿಟ್ಟು ಹೋಗಿ, ನಿಮ್ ಕ್ವಾಲಿಟಿ ಚೆನ್ನಾಗಿಲ್ಲ, ನಿಮ್ ಪ್ರೈಸ್ ಹಿಂಗಿದಿಲ್ಲ ಅಂತ. ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ಗೆ, ನಿಮ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ. ಹೌದು, ಇಷ್ಟ ಆದ್ರೆ. ಎಸ್ ಮ್ಯಾಮ್, ಸೂಪರ್ ಆಗಿ ಹೇಳಿದ್ರಿ. ಸೊ ನೀವು ಬಂದಾಗ 100% ಖುಷಿಯಾಗಿ ಹೋಗ್ತೀರಾ. ಎಸ್ ಮ್ಯಾಮ್. ಆಕ್ಚುಲಿ ನನಗೂ ಕೂಡ ಇವ್ರ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬಾ ಜನ ಟೀಚರ್ಸ್ ಕಮೆಂಟ್ ಮಾಡಿದ್ರು ಮ್ಯಾಮ್, ಸೊ ಚೆನ್ನಾಗಿದೆ, ನಮಗೆ ತುಂಬಾ ಇಷ್ಟ ಆಗಿದೆ ಈ ಸ್ಯಾರೀಸ್ ಎಲ್ಲ, ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ. ತುಂಬ ಜನಕ್ಕೆ ಲೈಕ್ ಇದೆಲ್ಲ ಮ್ಯಾಮ್ ಹೇಳ್ದಂಗೆ 1200 ಇಂದ 1800 ರೇಂಜಲ್ಲಿ ಬರುವಂಥ ಸ್ಯಾರೀಸು. ಸೊ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಆ ಪ್ರೈಸ್ನ. ಮತ್ತೆ ಡೈಲಿ ಯೂಸ್ ಮಾಡೋರಿಗೆ ಸಾಕಷ್ಟು ವೆರೈಟೀಸ್ ಇದೆ ಮ್ಯಾಮ್. ಆಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ತೋರಿಸ್ತೀವಿ ನೋಡಿ. ಇವತ್ತಂತೂ ನಾನು ಇಡೀ ದಿವಸ ಮಾಡಿದ್ರು ಸ್ಟಾಕ್ ತೋರ್ಸೋಕ್ಕಾಗಲ್ಲ ಅನ್ಸುತ್ತೆ, ಅಷ್ಟು ಸ್ಟಾಕ್ ಬಂದಿದೆ. ಬಟ್ ಆದಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ದೂರದಿಂದ ಬೈ ಮಾಡೋರ್ಗೂ ಈಸಿ ಆಗಲಿ. ಎಸ್ ಮ್ಯಾಮ್. ಸೊ ಮೋಸ್ಟ್ ಆಫ್ ಪೀಪಲ್ ಇಲ್ಲಿ ಹತ್ರ ಇರೋರು ಬಂದು ಡೈರೆಕ್ಟಾಗಿ ತಗೋಬೋದು, ಅವರು ನೋಡಿ ತಗೋಬೋದು. ಆನ್ಲೈನ್ ಬಯರ್ಸ್ಗೆ ಅಟ್ಲೀಸ್ಟ್ ಗೊತ್ತಾಗಬೇಕಲ್ಲ. ಎಸ್ ಮ್ಯಾಮ್. ಮ್ಯಾಮ್ ಆ್ಯಕ್ಚುಲಿ ಇದು ಕಟ್ ಪೀಸ್ ಅಂದರೆ ಕೆಲವ್ರಿಗೆ ಅದೇ ಫಸ್ಟ್ ನೋಡೋರಿಗೆ ಹೇಳೋದೇನಂದರೆ ಕಟ್ ಪೀಸ್ ಅಂದರೆ ಕಾಣುತ್ತೆ ಅನ್ನೋದು ಒಂದು ಡೌಟ್ ಇರುತ್ತೆ. ಬಟ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಬೇಕಾದ್ರೆ ಕೊನೆಯಲ್ಲಿ ತೋರಿಸ್ತೀನಿ. ಯಾರು ಹೊಸದಾಗಿ ತಗೊಳ್ತಾರೆ ಅವ್ರಿಗೆ ಹೇಳ್ತಿದ್ದೀನಿ, ಅದು ನೆರಿಗೆಲ್ಲ ಕವರ್ ಆಗಿಬಿಡುತ್ತೆ ಮ್ಯಾಮ್. ಹೌದು, ಎಲ್ಲೂ ಕಾಣಿಸೋದಿಲ್ಲ ಮ್ಯಾಮ್ ಅದು. ಸೊ ಮೋಸ್ಟ್ಲಿ ನಿಮಗೆ ಇದು ಸ್ಯಾರೀಸ್ ಬಂದ್ಬಿಟ್ಟು ನೀವು ಹೇಳಿದ್ರೆ ಗೊತ್ತಾಗುತ್ತೆ ಕಟ್ ಪೀಸ್ ಅಂತ. ಅಂಡ್ ಇನ್ನೊಂದೇನಂದ್ರೆ ತುಂಬಾ ದಪ್ಪ ಇರೋರು, ಹೈಟ್ ಇರೋರು ಅಂತವ್ರಿಗೆಲ್ಲ ಈ ಸ್ಯಾರೀಸ್ ತುಂಬಾ ಚೆನ್ನಾಗಿ ಯಾಕಂದ್ರೆ ಲೆಂತ್ ಎಲ್ಲ ಕೂಡ ನಿಮ್ಗೆ ಪರ್ಫೆಕ್ಟ್ ಇರುತ್ತೆ ಇದು. ಸೊ ಇನ್ನ ದೊಡ್ಡದೇ ಬರುತ್ತೆ, ಚಿಕ್ಕದಂತೂ ಆಗಲ್ಲ ಮ್ಯಾಮ್. ಆಕ್ಚುಲಿ ಕಲರ್ಸ್ ಚೆನ್ನಾಗಿದೆಲ್ಲ. ಎಸ್ ಮ್ಯಾಮ್. ಒಂದ್ 1/4 ಇಂಚ್ ಅರ್ಧ ಮೀಟರ್ ಜಾಸ್ತಿನೇ ಬರುತ್ತೆ ಹೊರತು ಮ್ಯಾಮ್ ಕಮ್ಮಿ ಬರಲ್ಲ ಮ್ಯಾಮ್. ಎಲ್ಲ ವಿತ್ ಬ್ಲೌಸ್ ಮ್ಯಾಮ್. ಹೌದು, ಅದನ್ನು ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರಿ ಫಸ್ಟ್ ವಿಡಿಯೋ ಮಾಡಿದಾಗ. ಸೊ ಎಲ್ಲ ವಿತ್ ಬ್ಲೌಸ್ ಇರುತ್ತೆ, ನಿಮ್ಗೆ ಆರಾಮಾಗಿ ನೀವು ಬ್ಲೌಸಸ್ ಕೂಡ ಸ್ಟಿಚ್ ಮಾಡಿಸ್ಕೋಬಹುದು. ಲಾಸ್ಟ್ ವಿಡಿಯೋಲಿ ನಾವು ಪ್ಯಾಟರ್ನ್ಸ್ ಕೂಡ ತೋರಿಸಿದ್ವಿ, ಮ್ಯಾಮ್ ಸ್ಟಿಚ್ ಮಾಡಿರುವಂತ ಬ್ಲೌಸಸ್ ಎಷ್ಟು ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಸ್ಟಿಚ್ ಮಾಡಿದಾರೆ ಅಂತ. ಸೊ ಆರಾಮಾಗಿ ಸ್ಟಿಚ್ ಮಾಡ್ಕೋಬಹುದು. ಸೊ
ಸೊ ಐ ಟ್ರೀಟ್ ತರ ಇದೆ ಕಲೆಕ್ಷನ್ಸ್. ಎಸ್ ಮ್ಯಾಮ್, ತುಂಬಾ ಕಲೆಕ್ಷನ್ಸ್. ಲಾಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ನೋಡ್ಬೇಕು ಮ್ಯಾಮ್, ತುಂಬಾ ಇದು ಬರುತ್ತೆ. ಆಕ್ಚುಲಿ ನಮ್ಮ ಸಪ್ಲೈಯರ್ ಅಂತೂ ನಿಜ ನನ್ಗೆ ಪ್ರತಿ ಸರಿನೂ ಬೈಸ್ಕೊಂಡೆ ನಾನು ಇದ್ ಮಾಡೋದು ಮ್ಯಾಮ್. ಹೌದು, ಬರೀ ನಿಮ್ಗೆ ಸ್ಟಾಕ್ ಕೊಟ್ಬಿಟ್ರೆ ನಾನು ಬೇರೆಯವ್ರಿಗೆ ಏನ್ ಮಾಡೋದು, ಆಕ್ಚುಲಿ ನೀವ್ ಯಾವ ಇದ್ ಮಾಡ್ತೀರಾ ಅಂತ. ಬಟ್ ನನಗೆ ನಮ್ ಕಸ್ಟಮರ್ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಮ್ಯಾಮ್. ಅವ್ರು ಆಲ್ಮೋಸ್ಟ್ ನಾನು ಹೇಳಿದಲ್ಲ ಮ್ಯಾಮ್, ಹಾಟ್ ಕೇಕ್ ತರ 90% ನನಗೆ ಬ್ರಾಸೋಗೆ ಮ್ಯಾಮ್ ತುಂಬಾ ಡಿಮ್ಯಾಂಡ್ ಇರೋದು. ಇನ್ನೊಂದು 10% ಎಲ್ಲ ಹೋಗುತ್ತೆ ಕಲಂಕಾರಿ ಮತ್ತೆ ನಾರ್ಮಲ್ ಸ್ಯಾರೀಸ್. ಬಟ್ ಬ್ರಾಸೋನ ಇಷ್ಟಪಡೋ ಅಷ್ಟು ಬೇರೆ ಲೈಕ್ ಕ್ವಾಲಿಟಿ ನೋಡಿ. ಈ ಬ್ರಾಸೋ ಎಲ್ಲ ನಿಮ್ಗೆ ದೊಡ್ಡ ದೊಡ್ಡ ಬ್ರಾಂಡೆಡ್ ಇದು ಕಲೆಕ್ಷನ್ಸ್. ಸೊ ದೊಡ್ಡ ಬ್ರ್ಯಾಂಡ್ಸ್ ಯಾವಾಗ್ಲೂ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ. ಸೊ ಆ ಕ್ವಾಲಿಟಿ ಇಷ್ಟಪಟ್ಟವರು ಬಿಡೋಕೆ ಮನ್ಸಾಗಲ್ಲ ಇದೆಲ್ಲ. ಎಸ್ ಮ್ಯಾಮ್. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ಸ್ ಇದೆ ಅಂತ. ಎಸ್ ಮ್ಯಾಮ್. ಸೊ ಆದಷ್ಟು ಕಲೆಕ್ಷನ್ಸ್ ತೋರಿಸ್ತಾ ಇದೀವಿ. ಸೊ ಈ ಸೆಟ್ ಸ್ವಲ್ಪ ತೋರಿಸ್ಬಿಟ್ಟು ನಿಲ್ಸ್ಬಿಡೋಣ ಮ್ಯಾಮ್, ಆಮೇಲೆ ಸರಿಯಾಗಿ ಕಾಣಿಸಲ್ಲ ಅಂತ ವಿಡಿಯೋ ತಗೊಳಗಲ್ಲ, ಬರೀ ಏನ್ ನೀವು ನನ್ನನ್ನೇ ತೋರಿಸ್ತಾ ಇದ್ದೀರಾ ಇದನ್ನ ತೋರ್ಸಲ್ಲ ಅಂತ ಹೇಳ್ತಾರೆ. ಬಟ್ ಅದೇ ನೀವು ಲಾಸ್ಟ್ ಟೈಮ್ ಹೇಳ್ದಂಗೆ ಸ್ವಲ್ಪ ಫಾರ್ವರ್ಡ್ ಮಾಡೋದು, ರಿವೈಂಡ್ ಮಾಡಿ ಫೋಟೋ ಆಬ್ವಿಯಸ್ಲಿ. ಯಾಕೆಂದ್ರೆ ಮ್ಯಾಮ್ ನಾನು ಏಂತ ಕೇಳ್ತೀನಿ ನಮ್ಗೆ ಅರ್ಥ ಆಗ್ಲಿ ಅಂತ, ಯಾವ ತರ ಮೆಟೀರಿಯಲ್ಸ್ ಗೊತ್ತಾಗ್ಬೇಕು ಅಂತ ಅವ್ರಿಗೆ. ಹೌದು. ಸೊ ಆ್ಯಕ್ಚುಲಿ ನಾವು ವಿಡಿಯೋ ನಾನು ವಿಡಿಯೋ ಮಾಡ್ತೀನಿ, ಹೊಟ್ಟೋಗ್ತೀನಿ. ಇಲ್ಲಿ ಕಸ್ಟಮರ್ಸ್ನ ಫೇಸ್ ಮಾಡೋದು ಅವರೇ ಆಗಿರೋದ್ರಿಂದ ಸೊ ಅದೆಲ್ಲ ಹೇಳ್ತಾರೆ, ಅದಕ್ಕೆ ನಾನು ತೋರಿಸ್ತೀನಿ. ಮಾತಾಡೋವಾಗ ನಾನು ಸ್ಯಾರಿನ ತೋರಿಸಿದ್ರೆ ಆಮೇಲೆ ಚೆನ್ನಾಗಿರಲ್ಲ. ಸೊ ಅವ್ರು ಹೇಳೋ ಪಾಯಿಂಟ್ಸ್ ವ್ಯಾಲಿಡ್ ಇರುತ್ತೆ, ಅದಕ್ಕೆ ತೋರಿಸ್ತೀನಿ. ಆದಷ್ಟು ನಾವು ಮಾಡೋದು ಸ್ಯಾರೀಸ್ ವಿಡಿಯೋಸೇ ಅಲ್ವಾ, ಸ್ಯಾರೀಸ್ ತೋರಿಸ್ಬೇಕು ಅಂತಾನೆ ವಿಡಿಯೋ ಮಾಡ್ತೀವಿ. ಸೊ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ನಿಯರ್ ಬೈ ಇರೋರು ಆರಾಮಾಗಿ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡೋಕ್ಕಾಗಲ್ಲ ಅನ್ನೋರು, ಸಪೋಸ್ ನೀವೇನಾದ್ರು ಸೇಲ್ ಪರ್ಪಸ್ ಬೇಕು ಅಂದ್ರೂ ಮ್ಯಾಮ್ ಆಲ್ರೆಡಿ ಹೇಳಿದ್ದಾರೆ, ನಿಮ್ಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಬಲ್ಕಾಗಿ ಒಂದು 100 ಸ್ಯಾರೀಸ್ 200 ಸ್ಯಾರೀಸ್ ನೀವು ತಗೋಬಹುದು. ನಾರ್ಮಲ್ ಏನ್ ಪ್ರೈಸ್ ಇದೆ ಅದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆನೇ ಇರುತ್ತೆ ಮ್ಯಾಮ್. ಇವಾಗ ಆಕ್ಚುಲಿ ಮ್ಯಾಮ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನನ್ಗೂನು ಸಪೋರ್ಟ್ ಮಾಡಿದಕ್ಕೆ ನಾನು ಇಷ್ಟು ಬರಕ್ಕೆ ಸಾಧ್ಯ ಆಯ್ತು. ಇವಾಗ ನಾವು ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಒಂದು ಇದಾಗುತ್ತೆ ಮ್ಯಾಮ್. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾರ್ಮಲ್ ಎಲ್ಲರಿಗಿಂತ ವುಮನ್ ಎಂಟರ್ಪ್ರಿನರ್ ಅನ್ನೋದು ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಮ್ಯಾಮ್. ಯಾವ್ದು ಇನ್ಸ್ಟಾ ಓಪನ್ ಮಾಡ್ಲಿ ಏನ್ ಮಾಡ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂತಾರೆ. ಅದು ಕಮ್ಮಿದು ಅರ್ನಿಂಗ್ ಇರ್ಬೋದು, ಜಾಸ್ತಿ ಇರ್ಬೋದು ಮ್ಯಾಮ್. ಅವ್ರೊಂದು ಇದ್ರ ತರ ಇವಾಗ ಯಾರು ರೀಸೇಲ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನೋರು ಅವ್ರಿಗೆ ನಮ್ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ ಮ್ಯಾಮ್. ಆಬ್ವಿಯಸ್ಲಿ ನೀವು ತಗೋಬಹುದು. ಈಗಂತೂ ಬಲ್ಕ್ ಸ್ಟಾಕ್ ಇದೆ, ನೀವು ಸೆಲೆಕ್ಟ್ ಮಾಡಿ ತಗೊಂಡೋದ್ರೆ ಒಳ್ಳೆ ಮಾರ್ಜಿನ್ಗೆ ಸೇಲ್ ಮಾಡ್ಕೋಬಹುದು ಇದನ್ನ. ಯಾಕೆ ನಮಗೂ ಒಬ್ರು ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ನಾವು ಇದ್ ಮಾಡಕ್ ಸಾಧ್ಯ ಆಯ್ತು ಮ್ಯಾಮ್. ಅದೇ ತರ ನಮ್ ಕಡೆಯಿಂದ ಒಬ್ರಿಗೆ ಸಪೋರ್ಟ್ ಆದ್ರೆ ನಾವು ಹ್ಯಾಪಿ ಮ್ಯಾಮ್. ಹೌದು. ಸೊ ಆದಷ್ಟು ನೀವು ಕೂಡ ಬೈ ಮಾಡ್ಕೋಬಹುದು, ನಿಮ್ಗೆ ಇನ್ನ ಕಮ್ಮಿಗೆ ಕೊಡ್ತಾರಂತೆ. ಎಸ್ ಮ್ಯಾಮ್. ಅಂಡ್ ಯಾರಾದ್ರೂ ಬುಟಿಕ್ಸ್ ಎಲ್ಲ ರನ್ ಮಾಡ್ತಾ ಇದ್ರೆ ಮ್ಯಾಮ್ ಐಡಿಯಾ ಕೊಟ್ಟಿದ್ದಾರೆ, ಆರಾಮಾಗಿ ಸ್ಟಿಚ್ ಮಾಡಿ ಮಾರ್ಬಹುದು. ನೀವು ಒಳ್ಳೆ ಮಾಡಿ ಮಾಡ್ಬೋದು ಮ್ಯಾಮ್. ತುಂಬಾ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಮ್ಯಾಮ್ ನಂಗೆ ಸ್ಟಿಚಿಂಗ್ ಗೊತ್ತಿಲ್ಲ. ನಂಗೆ ಸ್ಟಿಚಿಂಗ್ ಏನಾದ್ರು ಬರಂಗಿದ್ರೆ ಮ್ಯಾಮ್ ನಾನು ಆಕ್ಚುಲಿ ಇದನ್ನೆಲ್ಲ ಸ್ಟಿಚ್ ಮಾಡಿ ಡ್ರೆಸ್ಸಸ್ ಸಹ ನಾನು ಸೇಲ್ ಮಾಡ್ಬಿಡ್ತಾ ಇದ್ದೆ. ಹೌದು. ಅಂದ್ರೆ ಡಿಫ್ರೆಂಟ್ ಆಗಿ ರೀಸನಬಲ್ ಪ್ರೈಸ್ಗೆ, ಅಫೋರ್ಡಬಲ್ ಪ್ರೈಸ್ಗೆ ಸೇಲ್ ಮಾಡ್ತಿದ್ದೆ. ಬಟ್ ನಂಗೆ ಸ್ಟಿಚಿಂಗ್ ಬರೋದಿಲ್ಲ ಮ್ಯಾಮ್. ಆಕ್ಚುಲಿ ತುಂಬಾ ಐಡಿಯಾಸ್ ಇದೆ ಮ್ಯಾಮ್. ಆಕ್ಚುಲಿ ಫ್ಯಾಷನ್ ಡಿಸೈನಿಂಗ್ ಮಾಡಿರೋರಿಗೆ, ಬೋಟಿಕ್ ಇಕ್ಕಿರೋರ್ಗಂತೂ ತುಂಬಾ ಯೂಸ್ ಆಗುತ್ತೆ ಮ್ಯಾಮ್ ಇದು. ಹೌದು. ಈ ಮೆಟೀರಿಯಲ್ಸ್ ಅಲ್ಲಿ ತಗೊಂಡು ನೀವು ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಸೊ ಇದು ತೆಗೆದ್ಬಿಟ್ಟು ತೋರ್ಸೋಣ ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್. ಎಸ್ ಮ್ಯಾಮ್. ಸೊ ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ನೋಡಿ. ಮ್ಯಾಮ್ ಹೇಳ್ದಂಗೆ ಇವತ್ತಂತೂ ಕಲೆಕ್ಷನ್ಸ್ ಜಾಸ್ತಿ ಇದೆ. ಈ ಸಂಡೇ ಬಂದ್ರೆ ಸಿಗ್ಬಿಡತ್ತೆ ನಿಮಗೆ. ಹೌದು. ಆಕ್ಚುಲಿ ಮ್ಯಾಮ್ ಅಂದ್ರೆ ಸೋಲ್ಡ್ ಔಟ್ ಆಗ್ಬಿಡುತ್ತೆ, ಅದು ಬೇರೆ ಟೆನ್ಷನ್ ಇದೆ ಮ್ಯಾಮ್ ನನಗೆ. ಯಾಕಂದ್ರೆ ನಮ್ಗೆ ಮ್ಯಾಮ್ ಬರೀ ಆನ್ಲೈನ್ ಅಲ್ಲ, ಮನೆಯಲ್ಲೂ ವಿಸಿಟ್ ಮಾಡೋ ಕಸ್ಟಮರ್ ಇರೋದ್ರಿಂದ ಮ್ಯಾಮ್ ನಾವ್ ಇದು ಆಗಿದೆ ಇದು ಅಂತ ಹೇಳಕ್ಕಾಗಲ್ಲ. ಬಟ್ ಎನಿ ಟೈಮ್ ಸ್ಟಾಕ್ ಅಂತೂ ಅವೈಲಬಲ್ ಇರುತ್ತೆ ಮ್ಯಾಮ್. ಬಟ್ ಪರ್ಟಿಕ್ಯುಲರ್ ನನಗೆ ಇದೇ ಬೇಕು ಅಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಗೆ ಅದು ಬೇಕು ಅಂದ್ರೆ ನೀವು ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ನೀವು ಫಸ್ಟ್ ನೋಡಿ ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಹೌದು. ಸೊ ಆರಾಮಾಗಿ ತೆಗ್ದಿಕ್ಬಿಡ್ತಾರೆ. ಎಸ್ ಮ್ಯಾಮ್. ಸೊ ರೆಗ್ಯುಲರ್ ಕಸ್ಟಮರ್ಸ್ ತುಂಬಾ ಜನ ಇದ್ದಾರೆ. ಆಕ್ಚುಲಿ ಮ್ಯಾಮ್ ಇಬ್ಬರನ್ನ ಮೆನ್ಷನ್ ಮಾಡ್ಲೇಬೇಕು ಮ್ಯಾಮ್ ನಾನು. ಸುನೀತಾ ಹೆಬ್ಬಾರ್ ಅಂತ ಹೇಳ್ಬಿಟ್ಟು ಉಡುಪಿಯಿಂದ ಮಾಡ್ತಾರೆ ಮ್ಯಾಮ್. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅವರು ವಿಸಿಟ್ ಮಾಡಿ ಏನು ಬಂದಿಲ್ಲ, ಏನು ಇದ್ ಮಾಡಿಲ್ಲ ಮ್ಯಾಮ್. ಆಕ್ಚುಲಿ ಅವ್ರು ನಿಜವಾಗ್ಲೂ ನಾನು ಹಾರ್ಟ್ಫುಲಿ ಥ್ಯಾಂಕ್ ಯು ಹೇಳ್ತೀನಿ. ಅವ್ರಿಗೆ ತುಂಬಾ ಸ್ಯಾರೀಸ್ ಪರ್ಚೇಸ್ ಮಾಡ್ತಾರೆ ಮ್ಯಾಮ್. ಆನ್ಲೈನ್ ಅಲ್ಲೇ ಬಿಲಿ ಮಾಡಿ ತುಂಬಾ ಇದ್ ಮಾಡ್ತಾರೆ. ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ ಪ್ರತಿಯೊಂದು ವಿಡಿಯೋಸ್ ನೋಡ್ತಾರೆ, ಆ ವಿಡಿಯೋಸ್ಗೆ ಕಮೆಂಟ್ ಮಾಡ್ತಾರೆ. ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಯಾಕೆ ಅಂತ ಹೇಳಿದ್ರೆ ಒಂದು ಸಪೋರ್ಟಿವ್ ಅಂತ ಇರ್ಬೇಕು ಮ್ಯಾಮ್. ಒಂದು ಏನಂತಾರೆ ಒಂದು ಪ್ರೈಸಿಂಗ್ ಅಂತ ಇದ್ರೆ ನಮಗೂ ಮತ್ತೆ ಮತ್ತೆ ಮಾಡ್ಬೇಕು, ಮತ್ತೆ ಇನ್ನೂ ತರಿಸ್ಬೇಕು ಅನ್ಸುತ್ತೆ. ಅವ್ರಿಗೆ ನಾನು ಸುನೀತಾ ಹೆಬ್ಬಾರ್ ಅವ್ರಿಗೆ ನಿಜವಾಗ್ಲೂ ನಾನು ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಬ್ರು ಗುಂಡ್ಲುಪೇಟೆಯಿಂದ ಮಾಡ್ತಾರೆ ಮ್ಯಾಮ್, ಮಂಜುಳಾ ಅಂತ ಹೇಳಿ. ಅವರು ಅಷ್ಟೇ ಟೀಚರ್, ಅವರು ಮಂಜುಳಾ ಅವರು ಅಷ್ಟೇ ನಮ್ಮ ತುಂಬಾ ಬಲ್ಕು ತುಂಬಾ ಸ್ಯಾರೀಸ್ ತಗೊಳ್ತಾರೆ. ಹಿಂಗೆ ಅವರು ಹಿಂಗ್ ಸೆಲೆಕ್ಟ್ ಮಾಡಿ ನೋಡಿ ಇದ್ ಮಾಡಿ ತಗೊಂತಾರೆ ಮ್ಯಾಮ್. ಅವ್ರು ಮಂಜುಳಾ ಅವ್ರಿಗೂ ಮತ್ತೆ ಸುನೀತಾ ಇಬ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೆ ನಮ್ಮ ಮನೇಲಿ
ವಿಸಿಟ್ ಮಾಡೋರು ಮತ್ತೆ ಬೇರೆ ಕಸ್ಟಮರ್ ತಗೊಳ್ಳೋರು ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಯಾಕೆಂದ್ರೆ ಅವ್ರು ಒಂದು ಟ್ರಸ್ಟ್ ಇಟ್ಟು ಅವರ ನಂಬಿಕೆ ಇಟ್ಟು ನಮ್ಮ ಹತ್ರ ತಗೊಳ್ಳೋದಕ್ಕೆ ನಾವ್ ಇಷ್ಟು ಇದ್ ಮಾಡಕ್ಕೆ ಸಾಧ್ಯ ಆಯ್ತು ಮ್ಯಾಮ್. ಇಲ್ಲಾಂದ್ರೆ ಆ ಟ್ರಸ್ಟ್ ಅವ್ರ ಪ್ರೀತಿ ಇಲ್ಲ ಅಂದ್ರೆ ಮ್ಯಾಮ್ ನಾವ್ ಏನು ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಅದು ಗಳಿಸೋದು ತುಂಬಾ ಕಷ್ಟ. ಸೊ ಅದು ನಿಂಗೆ ಸಿಕ್ಕಿದೆ. ಎಸ್ ಮ್ಯಾಮ್, ಅದಕ್ಕೆ ನಾನು ಹೇಳ್ತೀನಿ ಎಲ್ಲ ಕಸ್ಟಮರ್ಗೂ ತುಂಬಾ ರಿಯಾ ಫ್ಯಾಷನ್ಸ್ ಕಡೆಯಿಂದ ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ ಮ್ಯಾಮ್. ತುಂಬಾ ಥ್ಯಾಂಕ್ ಯು ನಮ್ಮನ್ನ ಟ್ರಸ್ಟ್ ಮಾಡಿದಕ್ಕೆ, ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತೀನಿ ಮ್ಯಾಮ್. ಹೌದು. ಸೊ ನೋಡೋಣ ಮ್ಯಾಮ್ ಕಲೆಕ್ಷನ್ಸ್. ರೆಗ್ಯುಲರ್ ಇವಾಗ ಬೈ ಮಾಡೋರು ಅಲ್ಲದೆ ಇನ್ನ ತುಂಬಾ ಹೊಸ ವ್ಯೂವರ್ಸ್ ಆಡ್ ಆಗ್ತಾರೆ. ಸೊ ಅಂತವರು ಕೂಡ ನೀವು ನೋಡಿ ಬೈ ಮಾಡ್ಕೋಬಹುದು. ತುಂಬಾ ಟ್ರಸ್ಟೆಡ್ ಆಗಿದ್ದಾರೆ. ಟ್ರಸ್ಟೆಡ್ ಆಗಿ ಮತ್ತೆ ಅದೇ ಹೇಳ್ದಂಗೆ ಮ್ಯಾಮ್, ನಾನು ಇವಾಗ ರೀಸೆಂಟ್ ಆಗಿ ಓಪನ್ ಮಾಡಿದೀನಿ ಮ್ಯಾಮ್ ನಾನು ಇನ್ಸ್ಟಾಗ್ರಾಮ್ ಪೇಜ್ ನ. ದಯವಿಟ್ಟು ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ, ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ತೀನಿ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ ಮ್ಯಾಮ್, ಅದ್ರದ್ದು ಲಿಂಕ್ ಮ್ಯಾಮ್ ಶೇರ್ ಮಾಡ್ತಾರೆ. ವಾಟ್ಸ್ಆಪ್ ನೀವು ಇದಾಗಬಹುದು. ಮತ್ತೆ ಹಾಗೆ ನಂಗೆ ಆಕ್ಚುಲಿ ಇವಾಗ ಹೇಗಿದೆ ಸಪೋರ್ಟ್ ಮಾಡ್ತಿದ್ದೀರೋ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಸಪೋರ್ಟ್ ಮಾಡಿ. 100% ಮ್ಯಾಮ್. ಸೊ ಕಲೆಕ್ಷನ್ಸ್ ನೋಡ್ತಾ ಬನ್ನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಂತೂ ಅವರು ಅಪ್ಡೇಟ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಕಲೆಕ್ಷನ್ಸ್ ಬಂದ್ರೆ ನೀವು ಎಷ್ಟು ಸಪೋರ್ಟ್ ತೋರಿಸ್ತೀರಾ ಅಷ್ಟು ಕಲೆಕ್ಷನ್ಸ್ ಅಪ್ಡೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ನೋಡ್ತಾ ಬನ್ನಿ ಕಲೆಕ್ಷನ್ಸ್. ಸೊ ಇದೆಲ್ಲಾನು ಅದೇ ರೇಂಜ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಪಾರ್ಟೀಸ್ ಫಂಕ್ಷನ್ಸ್ಗೂ ಹಾಕೋಬಹುದು. ಇದು 2 ಕಲರ್ ಇದೆ ನೋಡಿ. ಎಸ್ ಮ್ಯಾಮ್. ಮ್ಯಾಮ್ ಸ್ವಲ್ಪ ಪೇಸ್ಟಲ್ಸ್ ಕಲರ್ಸ್ ಬಂದಿದೆ ಮ್ಯಾಮ್, ತುಂಬಾ ಬಂದಿದೆ. ಲಾಸ್ಟ್ ಟೈಮ್ ಅಂತೂ ತುಂಬಾ ಜನ ವೈಟ್ ಅಂತಿರು ಮ್ಯಾಮ್. ವೈಟ್ ಈ ಸರಿ ಜಾಸ್ತಿ ಬಂದಿದೆ ಮ್ಯಾಮ್. ಈ ಕಲರ್ ಈ ಡಿಸೈನ್ ಅಲ್ವಾ ನಾವು ತೋರಿಸಿದ್ವಿ ಲಾಸ್ಟ್ ಟೈಮ್. ಸೊ ಯಾರೆಲ್ಲ ವೈಟ್ ಕೇಳ್ತಾ ಇದ್ರಿ ಅವ್ರು ಇವಾಗ ವಿಡಿಯೋ ನೋಡಿದ ತಕ್ಷಣ ಬುಕ್ ಮಾಡ್ಕೊಂಬಿಡಿ. ಸೊ ನಿಮ್ಗೆ ಈಗ ಸ್ಟಾಕ್ ರೆಡಿ ಇದೆ. ಮತ್ತೆ ಸೋಲ್ಡ್ ಔಟ್ ಆದ್ರೆ ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ವರ್ಗೂ ಸಿಗತ್ತಾ ಅಂತ ಗೊತ್ತಿಲ್ಲ ಮ್ಯಾಮ್. ಮ್ಯಾಮ್ ಇದು ಕಟ್ ಸಾರಿ ಅಂದ್ರೆ ಮ್ಯಾಮ್ ನೋಡಿ ಮ್ಯಾಮ್, ಇವಾಗ ನೀವು ತೋರಿಸ್ದಂಗೆ ಈ ತರ ಫುಲ್ ಹಿಂಗ್ ಬಲ್ಕ್ ಹಂಗೆ ಈ ತರ ಹಿಂಗ್ ಕಳಿಸ್ಬಿಡ್ತಾರೆ ಮ್ಯಾಮ್. ನಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ನಾವ್ ಹೇಳೋ ಕಲರ್ಸ್ ಆಗ್ಲಿ, ನಾವ್ ಹೇಳೋ ಪ್ಯಾಟರ್ನ್ ಆಗ್ಲಿ ಸೆಲೆಕ್ಷನ್ ಆಪ್ಷನ್ ಇಲ್ಲ ಮ್ಯಾಮ್. ನಮ್ಗೆ ಒನ್ಲಿ ಇರೋದು ಕ್ವಾಲಿಟಿ ಅಷ್ಟೇ ಮ್ಯಾಮ್. ಕ್ವಾಲಿಟಿ ಒಂದ್ ಚೆಕ್ ಇರುತ್ತೆ. ಅದು ಬಿಟ್ರೆ ನಮ್ಗೆ ಇದು ಪರ್ಟಿಕ್ಯುಲರ್ ಇದೇ ಕಲರ್ ಅದೆಲ್ಲ ಏನು ಆಪ್ಷನ್ಸೇ ಇಲ್ಲ ಮ್ಯಾಮ್. ಕೊಡಲ್ಲ ಆಪ್ಷನ್ಸ್ ಇಲ್ಲ ಮ್ಯಾಮ್. ಈ ತರ ಒಂದು 20 ಸ್ಯಾರಿ 30 ಸ್ಯಾರೀಸ್ ಈ ತರ ಬಂಡಲ್ ಹಿಂಗ್ ಬಂದ್ಬಿಡುತ್ತೆ ಮ್ಯಾಮ್ ಈ ತರ. ಸೊ ಯಾವ್ದೇ ಕಲರ್ಸ್ ಇದ್ರು ನಾವು ತಗೊಂಡ್ಬರ್ಬೇಕಷ್ಟೇ. ಎಸ್ ಮ್ಯಾಮ್. ಸೊ ಆ ಥರ ಬರುತ್ತೆ. ಸೊ ಅದಕ್ಕೆ ಸೆಲೆಕ್ಷನ್ ಆಪ್ಷನ್ಸ್ ಇರಲ್ಲ. ಆ್ಯಂಡ್ ನೋಡ್ತಾ ಬನ್ನಿ ಡಿಸೈನ್ಸ್ ಹೆಂಗಿದೆ ಅಂತ ಮ್ಯಾಮ್. ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲ ಕಲರ್ಸು, ಮೆಟೀರಿಯಲ್ ಎಲ್ಲ ನೈಸ್ ಚೆನ್ನಾಗಿದೆ. ಅದು ನೋಡಿ, ಅದು ಸಖತ್ತಾಗಿರುತ್ತೆ. ರೇರ್ ಕಲರ್ ಕನಕಾಂಬರ ಕಲರ್ ಮ್ಯಾಮ್. ಇದು ಸಖತ್ತಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಎಲ್ಲ ಈ ಸರಿ ಬಂದಿದೆ ಮ್ಯಾಮ್. ಎಲ್ಲಾ ತರ ಬಂದಿದೆ ಕಲರ್ಸ್. ಒಂದೊಂದ್ಸರಿ ಡಾರ್ಕ್ ಕಲರ್ಸ್ ಬರ್ತಾ ಇತ್ತು, ಒಂದೊಂದ್ಸರಿ ಲೈಟ್ ಕಲರ್ಸ್. ಕೆಲವರಿಗೆ ಪೇಸ್ಟಲ್ಸ್ ಕಲರ್ಸ್ ತುಂಬಾ ಇಷ್ಟ ಆಗುತ್ತೆ, ಕೆಲವರಿಗೆ ಡಾರ್ಕ್ ಕಲರ್ಸ್ ಇಷ್ಟ ಆಗುತ್ತೆ. ಈ ಸರಿ ಎರಡೂ ಬಂದಿದೆ, ಇಬ್ಬರಿಗೂ ಸ್ಯಾಟಿಸ್ಫೈಡ್ ಆಗುತ್ತೆ. ಹೌದು. ಎಸ್ ಮ್ಯಾಮ್. ಇದು ಬ್ರಾಸೋದಲ್ಲಿ ಮ್ಯಾಮ್, ಇದು ಟಿಶ್ಯೂ ಬ್ರಾಸೋ ಬಂದಿದೆ ಮ್ಯಾಮ್. ಇದು ಒಂದ್ ಪೀಸ್ ಆ ತರ ಬಂದಿದೆ ಮ್ಯಾಮ್. ಸೊ ಇದೆಲ್ಲ ನೀವು ಗೌನ್ಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕ್ಲಾಸ್ ಇರುತ್ತೆ, ಪಾರ್ಟಿ ವೇರ್ ತರ. ಸೊ ಆಬ್ವಿಯಸ್ಲಿ ಸ್ಯಾರೀಸ್ ತುಂಬ ಚೆನ್ನಾಗಿದೆ. ನಿಮ್ಮ ಕ್ರಿಯೇಟಿವ್ ಮೇಲೆ ನೀವು ಸ್ಯಾರೀಸ್ಗೆ ಬ್ಲೌಸಸ್ ಆಗಲಿ ಅಥವಾ ರೆಡಿಮೇಡ್ಸ್ ಆಗಲಿ ನೀವು ಸ್ಟಿಚ್ ಮಾಡಿಸ್ಕೋಬೋದು, ರೆಡಿ ಯೂಸ್ ಮಾಡೋ ಥರ. ಎಸ್ ಮ್ಯಾಮ್. ಸೊ ಚೆನ್ನಾಗಿದೆ ನೋಡಿ. ಈ ಪಿಂಕು ಜಾಸ್ತಿ ಇದೆ ಮ್ಯಾಮ್. ಲಾಸ್ಟ್ ಎಲ್ಲೋ ಬಂದಿತ್ತಲ್ಲ ಮ್ಯಾಮ್, ಆ ತರ ಸರಿ ಪಿಂಕ್ ಬಂದಿದೆ. ಸೊ ಎಲ್ಲ ಸೋಲ್ಡ್ ಔಟ್ ಆಯ್ತು ಎಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಯ್ತು ಮ್ಯಾಮ್. ಇನ್ನು ಒಂದ್ ಪೀಸ್ ಏನೋ ಇರ್ಬೇಕಷ್ಟೇ ಮ್ಯಾಮ್. ಹೌದು. ಸೊ ಎಲ್ಲೋ ಕಲರ್ಸು ಈಗ ಮದ್ವೆ ಸೀಸನ್ಸ್ಗೆಲ್ಲ ಹಲ್ದಿಗೆ ಎಲ್ಲ ಸ್ಟಿಚ್ ಮಾಡ್ಬೋದು ಅಂತ ನಾವು ಹೇಳಿದ್ವಿ. ಎಸ್ ಮ್ಯಾಮ್. ಬಟ್ ಈಗ ಆ ತರ ಇಲ್ಲ, ಎಲ್ಲಾ ಕಲರ್ಸು ಚಾಯ್ಸ್ ಮಾಡ್ತಾರೆ ಜನ. ಎಲ್ಲಾ ಕಲರ್ಸ್ ಇಷ್ಟಪಡ್ತಾರೆ ಮ್ಯಾಮ್. ಹೌದು ಮ್ಯಾಮ್. ಆಕ್ಚುಲಿ ಮುಂಚೆ ಎಲ್ಲೋ ಕಲರ್ ಜಾಸ್ತಿ ಯಾರು ಇಷ್ಟಪಡ್ತಾ ಇರ್ಲಿಲ್ಲ ಮ್ಯಾಮ್. ಹೌದು. ಇವಾಗ ಎಲ್ಲೋ ಕಲರ್ ನ ತುಂಬಾ ಇಷ್ಟಪಡ್ತಾರೆ. ಬೋಲ್ಡ್ ಕಲರ್ಸ್ ಯೂಸ್ ಮಾಡ್ತಾರೆ ಜಾಸ್ತಿ. ಬೋಲ್ಡ್ ಕಲರ್ಸ್ ಹಾಕೋದು ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಇಲ್ಲೇ ಇನ್ನೊಂದು ಸ್ಟೆಪ್ ತೋರಿಸ್ತಾನ ಮ್ಯಾಮ್ ಹಂಗೆ. ಎಸ್ ಮ್ಯಾಮ್. ಸೊ ಮೋಸ್ಟ್ಲಿ ನಿಮ್ಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. ತೋರಿಸಿ ಹಂಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಆದಷ್ಟು, ನನ್ನಿಂದ ಆದಷ್ಟು. ಸೊ ಸ್ಕ್ರೀನ್ಶಾಟ್ಸ್ 1 or 2 ಟೈಮ್ಸ್ ನೀವು ವಿಡಿಯೋ ವಾಚ್ ಮಾಡಿದರೆ ನಿಮ್ಗೆ ಖಂಡಿತ ಸ್ಕ್ರೀನ್ಶಾಟ್ ಮಾಡ್ಬೋದು ನೀವು ಆರಾಮಾಗಿ. ಆನ್ಲೈನ್ ಬಯರ್ಸ್ಗೆ ಹೇಳ್ತಾ ಇದ್ದೀನಿ. ಎಸ್ ಮ್ಯಾಮ್. ಸ್ಟಿಲ್ ಇಲ್ಲಿ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಥರ ತೋರಿಸ್ತಾರೆ. ನಾನು ಖುದ್ದಾಗಿ ನೋಡಿದ್ದೀನಿ ಇಲ್ಲಿ ಕಸ್ಟಮರ್ ಅಟೆಂಡ್ ಮಾಡೋದೆಲ್ಲ. ಬಟ್ ಬಂದಾಗ ಕಸ್ಟಮರ್ಸ್ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ತೊಗೊಂಡೋಗಿ ಅಷ್ಟೇ. ಸೊ ನೋಡಿ ಇದ್ರಲ್ಲಿ 2 ಕಲರ್ಸ್ ಇದೆಲ್ಲ. ಎಸ್ ಮ್ಯಾಮ್. ಕಲರ್ಸ್ ಅಂತೂ ಬ್ಯೂಟಿಫುಲ್ ಆಗಿ ಬಂದಿದೆ. ತುಂಬಾ ಕಲರ್ಸ್ ಚೆನ್ನಾಗಿದೆ. ಎಸ್ ಮ್ಯಾಮ್. ಮತ್ತೊಂದು ವೈಟ್ ಬಂತು ನೋಡಿ. ಮತ್ತೊಂದು ವೈಟ್ ಬಂತು. ವೈಟ್ ಕಲರ್ ಇದ್ರೆ ಹೌದು ಸೇಮ್ ವೈಟ್ ಕಾಮನ್ ಮ್ಯಾಮ್, ಬಟ್ ಅದ್ರಲ್ಲಿ ಬಾರ್ಡರ್ ಕಲರ್ ಚೇಂಜ್ ಆಗುತ್ತೆ ಮ್ಯಾಮ್. ಇದೆಲ್ಲ ಸೆಲ್ಫ್ ಬೇಸ್ಡ್. ಎಸ್ ಮ್ಯಾಮ್. ಸೊ ಇದಂತೂ ನೋಡಿ ಸಖತ್ತಾಗಿದೆ. ಕಲರ್ ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮ್ಯಾಮ್. ಬರೀ 600 ರೂಪೀಸ್, ತುಂಬ ವರ್ತ್. ಸೊ ಆರಾಮಾಗಿ ನೀವು ಬೈ ಮಾಡ್ಕೊಂಡ್ರೆ ಮತ್ತೆ ಸ್ಟಾಕ್ಗೆ ವೆಯ್ಟ್ ಮಾಡ್ತೀರಾ ವೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಕಲೆಕ್ಷನ್ಸ್ನ. ಸೊ ತುಂಬ ಬ್ಯೂಟಿಫುಲ್ ಪೇಸ್ಟಲ್ ಶೇಡ್ಸ್ ನೋಡಿ. ಇದೆಲ್ಲ ತುಂಬ ರೇರ್ ಕಲರ್ಸ್ ಆ್ಯಂಡ್ ಶೇಡೆಡು ಇದೆ ನೋಡಿ. ಇದೆಲ್ಲ ಶೇಡೆಡ್ ಕಲರ್ಸ್ ಬ್ಯೂಟಿಫುಲ್ ಆಗಿದೆ.
ಇದು ಸಮಥಿಂಗ್ ಡಿಸೈನ್ ಬೇರೆ ಇದೆ. ಸೊ ನೆಕ್ಸ್ಟ್ ನೋಡಿ, ಇದು ಕಲರ್ ಚೆನ್ನಾಗಿದೆ ಅಲ್ವಾ ಮ್ಯಾಮ್? ಎಸ್ ಮ್ಯಾಮ್, ತುಂಬ ಚೆನ್ನಾಗಿದೆ ಮ್ಯಾಮ್. ಸೊ ಮೋಸ್ಟ್ಲಿ ಯಾರಿಗೆಲ್ಲ ಕಲೆಕ್ಷನ್ಸ್ ಇಷ್ಟ ಆಗಿತ್ತೋ ಅವರೆಲ್ಲ ಟಮ್ಸ್ ಅಪ್ ಕೊಡಿ ಲೈಕ್ ವಿಡಿಯೋಗೆ. ಸೊ ಆದಷ್ಟು ಜನಕ್ಕೆ ರೀಚ್ ಆಗುತ್ತೆ ವಿಡಿಯೋ ಕೂಡ. ಎಸ್ ಮ್ಯಾಮ್, ಈ ಕಡೆ ಹಾಕ್ತೀನಿ ಮ್ಯಾಮ್. ಹೌದು, ಸೊ ಕ್ಲಿಯರ್ ಆಗಿ ಕಾಣುತ್ತೆ ಅಂತ. ಸೊ ಇದ್ರಲ್ಲೂ ತುಂಬ ಕಲರ್ಸ್ ಆ್ಯಂಡ್ ಡಿಸೈನ್ಸ್ ಬಂದಿದೆ. ಎಸ್ ಮ್ಯಾಮ್. ಸೊ ಈಗಂತೂ ಆಪ್ಷನ್ಸ್ ತುಂಬ ಇದೆ ನಿಮಗೆ, ಆರಾಮಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬರೀ ಬ್ರಾಸೋನೇ ಇವತ್ತು ಈ ಸರಿ ಸ್ಟಾಕ್ ಬಂದಿರೋದು. ಬರೀ ಬ್ರಾಸೋನೇ ಮ್ಯಾಮ್. ಆಲ್ಮೋಸ್ಟ್ ಎಲ್ಲ ಬ್ರಾಸೋನ ಕೇಳ್ತಾರೆ ಮ್ಯಾಮ್, ನನಗೆ ಬ್ರಾಸೋ ಬೇಕು ಅಂತ. ಕೆಲವರು ಇದನ್ನು ಎಲ್ಲ ಥರನೂ ಸೇಲ್ ಆಗುತ್ತೆ ಮ್ಯಾಮ್, ಬಟ್ ತುಂಬ ಜಾಸ್ತಿ ಸೇಲ್ ಆಗೋದು ಅಂದರೆ ಬ್ರಾಸೋನೇ ಮ್ಯಾಮ್. ಮ್ಯಾಮ್ ಇವಾಗ ನೀವು ಈ ಕ್ವಾಲಿಟಿ ನೋಡಿ ನಿಮ್ಗೆ ಇಷ್ಟ ಆಗ್ಬಿಟ್ರೆ ಮ್ಯಾಮ್, ನಿಮ್ಗೆ ಎಲ್ಲಿ ಹೋಗೋಕ್ಕೂ ಮನಸ್ಸಾಗಲ್ಲ. ಹೌದು. ಸೊ ಮತ್ತೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಇಷ್ಟೊಂದು ಬ್ರಾಸೋ ಕಲೆಕ್ಷನ್ಸ್ ನಿಮ್ಗೆ ಯಾವುದೇ ಶೋರೂಮ್ಸ್ ಹೋದ್ರೂ ಸಿಗಲ್ಲ. ಎಸ್ ಮ್ಯಾಮ್. ಯಾಕಂದ್ರೆ ಎಲ್ಲರೂ ಒಂದ್ ಸೆಟ್ 2 ಸೆಟ್ ತಂದಿರ್ತಾರೆ ಡಿಸೈನ್ಸ್. ಬಟ್ ಇಲ್ಲಿ ನಿಮ್ಗೆ ಮಲ್ಟಿಪಲ್ ಡಿಸೈನ್ ಸಿಗ್ತಾ ಇದೆ. ಆರಾಮಾಗಿ ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ಸ್ ನ ಬೈ ಮಾಡ್ಕೋಬಹುದು. ಎಸ್ ಮ್ಯಾಮ್. ಸೊ ಇದು ಕಲರ್ ನೋಡಿ ಚೆನ್ನಾಗಿದೆ, ಒಂಥರ ಮೆಂತ್ಯ ಕಲರ್ ಅಥವಾ ಗೋಲ್ಡನ್ ಶೇಡ್ ಅಲ್ಲ ಆ ತರ ಇದೆ. ಎಸ್ ಮ್ಯಾಮ್. ಕೆಲವೊಂದು ಈ ತರ ಮೀನಾ ಸ್ಟೈಲ್ ಅಲ್ಲೂ ಬಂದಿದೆ. ಎಸ್ ಮ್ಯಾಮ್. ಆಕ್ಚುಲಿ ತುಂಬಾ ಕಲರ್ಸ್ ಬಂದಿದೆ ಮ್ಯಾಮ್. ಕಲರ್ಸು ಪ್ಯಾಟರ್ನ್ಸ್ ಎಲ್ಲ. ಸೊ ಇದು ಬ್ಯೂಟಿಫುಲ್ ಆಗಿದೆ ನೋಡಿ, ಒಂಥರ ರೆಡ್ಡಿಶ್ ಕಲರ್. ಸೊ ಆದಷ್ಟು ಬ್ಲ್ಯಾಕ್ ಲವರ್ಸ್ಗೆ ಬ್ಲ್ಯಾಕ್ ಕಲರ್ಸ್ ಇವಾಗ ಬರ್ತಾ ಇದೆ ನೋಡಿ. ಒಂದೆರಡಷ್ಟೇ ತೋರಿಸಿ ಬ್ಲ್ಯಾಕ್ ಅಲ್ವಾ? ಎಸ್ ಮ್ಯಾಮ್. ಮ್ಯಾಮ್ ಅದೇ ಹೇಳಿದ್ನಲ್ಲ ಮ್ಯಾಮ್, ಬಂಡಲ್ ಅಲ್ಲಿ ಏನ್ ಬರುತ್ತೋ ಅದು ತಗೋಬೇಕು ಮ್ಯಾಮ್. ಇವಾಗ ಅಟ್ಲೀಸ್ಟ್ ಇಲ್ಲಿ ಬರೋ ಕಸ್ಟಮರ್ಸ್ಗೆ ಆಪ್ಷನ್ಸ್ ಇರುತ್ತೆ, ಈ ಕಲರ್ಸ್ ಆ ಕಲರ್ಸ್ ಈ ಪ್ಯಾಟರ್ನ್ ಅಂತ. ಬಟ್ ನಮ್ಗೆ ಸಪ್ಲೈ ನಾರ್ಮಲ್ ನಾವು ಸಪ್ಲೈ ಮಾಡೋರು ಏನ್ ಮಾಡ್ತಾರೆ ಮ್ಯಾಮ್, ಈ ತರ ಬಂಡಲ್ ಸೆಂಡ್ ಮಾಡ್ತಾರೆ ಮ್ಯಾಮ್. ಅದ್ರಲ್ಲಿ ಯಾವ ಕಲರ್ಸ್ ಆಪ್ಷನ್ ಬರುತ್ತೋ ಆ ಕಲರ್ ಆಪ್ಷನ್ ಅಷ್ಟೇ. ಕಲರ್ಸ್ ಏನು ಸೆಲೆಕ್ಟ್ ಮಾಡೋ ಆಪ್ಷನ್ ಇಲ್ಲ ಮ್ಯಾಮ್. ರ್ಯಾಂಡಮ್ ಆಗಿ ಅವ್ರು ಕೊಡೋದನ್ನ ತಗೊಂಡ್ಬರೋದು ಅಷ್ಟೇ. ಎಸ್ ಮ್ಯಾಮ್. ತುಂಬಾ ಚೆನ್ನಾಗಿದೆ ಡಿಸೈನ್ಸ್. ಆಕ್ಚುಲಿ ಹೋಲ್ಸೇಲ್ ಅಲ್ಲೆಲ್ಲ ಹಂಗೆ ಇರುತ್ತೆ ಮ್ಯಾಮ್. ಹೌದು. ಸೊ ಆಪ್ಷನ್ಸ್ ಇರಲ್ಲ ಅವ್ರಿಗೆ. ಎಸ್ ಮ್ಯಾಮ್. ಇವಾಗ ಒಂದೊಂದ್ ಸಾರಿ ಹೋಲ್ಸೇಲ್ ನೀವು ನೋಡಿರ್ಬೋದು, ಹೋಲ್ಸೇಲ್ ಅಲ್ಲೆಲ್ಲ ಅವ್ರು 1 ಪೀಸ್ 2 ಪೀಸ್ ಕೊಡೋದೇ ಇಲ್ಲ. ಸೆಟ್ ತಗೋಬೇಕು. ಹೌದು, ಆ ತರ. ಸೊ ಕಲರ್ಸ್ ಮಾತ್ರ ಅಲ್ಟಿಮೇಟ್ ಕಲರ್ಸ್, ಒಂಥರ ಫ್ಲಾಲೆಸ್ ಲುಕ್ ಬರ್ತಾ ಇದೆ ಇವತ್ತು. ವಿಡಿಯೋ ಅಂತೂ ಕಲರ್ಫುಲ್ ಆಗಿ. ಮತ್ತೊಂದು ಬ್ಲ್ಯಾಕ್ ಕಲರ್ ಬರ್ತಾ ಇದೆ. ಎಸ್ ಮ್ಯಾಮ್, ಬ್ಲ್ಯಾಕ್ ಕಲರ್ ಬರ್ತಿದೆ. ಹೌದು. ಸೊ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಬ್ಲ್ಯಾಕ್ ಅಲ್ಲಿ ಕೂಡ ತುಂಬಾ ಲೈಕ್ ಡಿಸೈನ್ಸ್ ನಿಮ್ಗೆ ಎಷ್ಟು ಚೆನ್ನಾಗಿದೆ ನೋಡಿ, ಫ್ಲೋರಲ್ ಡಿಸೈನ್. ಎಸ್ ಮ್ಯಾಮ್. ಸೊ ಇದು ಮಸ್ತ್ ಇದೆ. ಸೊ ಇವತ್ತಿನ ವಿಡಿಯೋಲಂತೂ ಪರ್ಪಲ್ಸ್ ಜಾಸ್ತಿ ಇದೆ. ಎಸ್ ಮ್ಯಾಮ್. ಪರ್ಪಲ್ ಅಂಡ್ ಪಿಂಕ್ಸ್ ಜಾಸ್ತಿ ಇದೆ ಮ್ಯಾಮ್. ಪೇಸ್ಟಲ್ಸ್ ಕಲರ್ಸು ಇದೆ. ಕೆಲವರು ಅಂತಾರೆ ಇವಾಗ ಸ್ವಲ್ಪ ನಾನು ಈ ಕಾಂಪ್ಲೆಕ್ಷನ್ ಎಲ್ಲ ಬಂದು ಸ್ವಲ್ಪ ಮೀಡಿಯಂ ಕಲರ್ ಇರ್ತೀನಿ, ವೀಟಿಶ್ ಇರ್ತಾರೆ ಅಥವಾ ಎನ್ಗೆಂಪ್ ಇರ್ತಾರೆ, ನಮ್ಗೆ ಡಾರ್ಕ್ ಕಲರ್ಸ್ ಎಲ್ಲ ಚೆನ್ನಾಗಿ. ಇವಾಗ ಪೇಸ್ಟಲ್ಸ್ ಕಲರ್ಸ್ ತುಂಬಾ ಬಂದಿದೆ. ಇವಾಗ ಎಲ್ಲರಿಗೂ ಎಲ್ಲಾ ಕಲರ್ ಸೂಟ್ ಆಗುತ್ತೆ ಮ್ಯಾಮ್. ಸ್ಕಿನ್ ಟೋನ್ಸ್ಗೂ ಮುಂಚೆ ಹೇಗಂದ್ರೆ ಬೆಳ್ಳಗಿರೋರು ಮಾತ್ರ ಡಾರ್ಕ್ ಹಾಕಿ ಯೂಸ್ ಮಾಡ್ಬೇಕು ಆ ತರ, ಬಟ್ ಆ ತರ ಇಲ್ಲ ಮ್ಯಾಮ್. ಸೊ ಈಗಂತೂ ಎಲ್ಲ ಸ್ಕಿನ್ ಟೋನ್ಸ್ಗೂ ಮ್ಯಾಚ್ ಆಗೋ ಕಲರ್ಸ್ ಇದು ಎಲ್ಲಾನು ನಿಮ್ಗೆ ಸೆಟ್ ಆಗತ್ತೆ. ಈಗ ನಾನು ಅದೇ ಹೇಳ್ದಲ್ಲ, ಬೋಲ್ಡ್ ಕಲರ್ಸ್ ಧೈರ್ಯವಾಗಿ ಹಾಕ್ತಾರೆ ಇವಾಗ, ಎಲ್ಲ ಕಲರ್ಸು ಯೂಸ್ ಮಾಡ್ತಾರೆ. ಸೊ ಚೆನ್ನಾಗಿದೆ. ನನಗೆ ಈ ಪಿಂಕು ತುಂಬಾ ಇಷ್ಟ ಆಗ್ತಿದೆ, ರಾಣಿ ಪಿಂಕ್ ಕಲರ್. ಅಂಡ್ ಇದು ವೈನ್ ಶೇಡ್ ನೋಡಿ, ಇಷ್ಟೊಂದು ಕಲರ್ಸ್ ಇದೆಯಾ ಅನ್ನೋ ತರ. ಗೋಲ್ಡ್ ಇದು ಫಸ್ಟ್ ಟೈಮ್ ಬಂದಿದೆ, ಒಂಥರ ಗೋಲ್ಡಿಶ್ ಅಲ್ಲಿ ಮ್ಯಾಮ್, ಗೋಲ್ಡ್ ವಿತ್ ಕಾಪರ್ ಆತರ ಮಲ್ಟಿ ಕಲರ್ ಇದ್ರಲ್ಲಿ ಇದು ಬಂದಿದೆ ಮ್ಯಾಮ್. ಇದು ರಾಮ ಗ್ರೀನ್, ತುಂಬಾ ಕಲರ್ಸ್ ಬಂದಿದೆ. ಇದೆಲ್ಲ ವಾಷಬಲ್ ಕೂಡ, ನಿಮ್ಗೆ ರಫ್ ಅಂಡ್ ಟಫ್ ಯೂಸ್ ಮಾಡಿದ್ರು ಏನು ಪ್ರಿಂಟ್ಸ್ ಎಲ್ಲ ಆಗಲ್ಲ ನಿಮ್ಗೆ, ಯಾಕಂದ್ರೆ ಇದು ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ. ಸೊ ಆರಾಮಾಗಿ ಇದೆಲ್ಲ ಬಂದು ಜರಿ ವರ್ಕ್, ನಾರ್ಮಲ್ ಜರಿ ವರ್ಕ್ ಇರೋದ್ರಿಂದ ಮ್ಯಾಮ್ ಇದೆಲ್ಲ ಏನು ಪ್ರಿಂಟ್ ಅಲ್ಲ. ನೀವು ವಾಶ್ ಮಾಡಿದ್ರು ವಾಷಬಲ್, ನೀವು ನಾರ್ಮಲ್ ನೀವೇನು ಡ್ರೈ ವಾಶ್ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ, ವಾಷಬಲ್ ಇದು. ಇದೆಲ್ಲ ಜರಿ ವರ್ಕ್, ಇದು ನಾರ್ಮಲ್ ಪ್ರಿಂಟ್ ಅಲ್ಲ ಮ್ಯಾಮ್. ಪ್ರಿಂಟ್ ಹೋಗುತ್ತೆ ಅಂತ ಏನಿಲ್ಲ. ಎಲ್ಲೋ ಒಂದೊಂದ್ ಸ್ಯಾರಿಲಿ ಪ್ರಿಂಟ್ ಬರ್ಬೋದು ಮ್ಯಾಮ್. ಇದು ಇದೆ ನೋಡಿ. ಸೊ ಇದೆಲ್ಲ ಬಂದ್ಬಿಟ್ಟು ನೀವು ನಾರ್ಮಲ್ ವಾಶ್ ಮಾಡಿದ್ರು ಏನು ಆಗಲ್ಲ, ಯಾಕಂದ್ರೆ ಇದೆಲ್ಲ ಮಿಲ್ ಪ್ರಿಂಟ್ಸ್ ಇರುತ್ತೆ ನಿಮ್ಗೆ. ಬ್ರಾಂಡೆಡ್ ಮತ್ತೆ ಬ್ರಾಂಡೆಡ್ ಅಲ್ಲಿ ಮ್ಯಾಮ್, ಇವಾಗ ಬ್ರಾಂಡೆಡ್ ಅಲ್ಲಿ ಇದು ಅಕಸ್ಮಾತ್ ಪ್ರಿಂಟೆಡ್ ಆದ್ರೂ ಸಹ ನೀವು ವಾಶ್ ಮಾಡಿದ ತಕ್ಷಣ ಹೋಗಲ್ಲ ಮ್ಯಾಮ್. ಅದು ಅಟ್ಲೀಸ್ಟ್ ಒಂದು 20, 30, 40 ಈ ತರ ವಾಶಸ್ ಆದಾಗ ಅವಾಗ ಸ್ವಲ್ಪ ಕಲರ್ ಡಿಮ್ ಆಗ್ಬೋದು ಹೊರತು ನಿಮ್ಗೆ ನಾರ್ಮಲಿ ಫಸ್ಟ್ ವಾಶ್ ಸೆಕೆಂಡ್ ವಾಶ್ಗೆಲ್ಲ ಅದೆಲ್ಲ ಹೋಗಲ್ಲ, ಆಬ್ವಿಯಸ್ಲಿ ಹೋಗಲ್ಲ. ಸೊ ಇದೆಲ್ಲ ನಿಮ್ಗೆ ಬ್ರಾಸಸ್ ಇದೆಲ್ಲ ಇಲ್ಲ, ನಾನು ಹೇಳ್ತಿರೋದು ಈ ತರ ಫಾಯಿಲ್ ಪ್ರಿಂಟ್ಸ್ ಇರೋದು ಮಾತ್ರ ಹೇಳ್ತಾ ಇದ್ದೀವಿ ಮಾತ್ರ. ಹೌದು. ಸೊ ಮಸ್ತ್ ಇದೆ ನೋಡಿ. ಆಕ್ಚುಲಿ ಪಿಂಕ್ ಅಂತೂ ಮ್ಯಾಮ್ ಬೇಕಾದ್ರೆ ಯಾರಾದ್ರೂ ತಗೊಂಡು ಯೂನಿಫಾರ್ಮ್ ತರ ಇರುತ್ತಲ್ಲ ಮ್ಯಾಮ್, ಇವಾಗ ಏನಾದ್ರು ಫಂಕ್ಷನ್ ಟೀಚರ್ಸ್ ಅಥವಾ ಮದ್ವೆ ಏನಾದ್ರು ಫಂಕ್ಷನ್ ನಲ್ಲಿ ಯೂನಿಫಾರ್ಮ್ ತರ ಈಗ ಒಂದೇ ತರ ಹಾಕೊಂಡಿರ್ತಾರಲ್ಲ ಮ್ಯಾಮ್, ಆ ತರ ತಗೋಬಹುದು. ಪಿಂಕ್ ಅಂತ ತುಂಬಾ ಬಂದಿದೆ. ಹೌದು. ಸೊ ಲ್ಯಾವೆಂಡರ್ ಶೇಡ್ ಇದೆ ನೋಡಿ. ಎಸ್ ಮ್ಯಾಮ್. ಇದು ನೋಡಿ ಮ್ಯಾಮ್, ಇದು ಗ್ರೀನ್ ಕಲರ್, ಇದು ಎಷ್ಟು ಚೆನ್ನಾಗಿದೆ, ಬಾಟಲ್ ಗ್ರೀನ್. ಹೌದು. ಇದು ನೋಡಿ ಮ್ಯಾಮ್, ಗೋಲ್ಡ್ ಇದರಲ್ಲಿ ಸ್ವಲ್ಪ ಕ್ರೀಮ್ ಕಲರ್ ಅಲ್ಲಿ ಬಂದಿದೆ ಮ್ಯಾಮ್. ನೆಕ್ಸ್ಟ್ ಕಲೆಕ್ಷನ್ಸ್ ಕೂಡ ನೋಡಿ, ಇವತ್ತಂತೂ ಎಂಡ್ಲೆಸ್ ಕಲೆಕ್ಷನ್ಸ್ ಇದೆ. ಎಸ್ ಮ್ಯಾಮ್.
ನನಗೆ ತೋರಿಸಿ ಕೈ ನೋವು ಬಂದ್ಬಿಡ್ತು ಮ್ಯಾಮ್. ಹೌದು, ಆಬ್ವಿಯಸ್ಲಿ ಅಷ್ಟು ಕಲೆಕ್ಷನ್ಸ್ ಬಂದಿದೆ. ಇದು ನೋಡಿ ತುಂಬ ಚೆನ್ನಾಗಿದೆ. ಎಸ್ ಮ್ಯಾಮ್. ಸೊ ಆದಷ್ಟು ನಾವು ತೋರಿಸ್ಕೊಡ್ತೀವಿ. ಇನ್ನು ತುಂಬ ಸ್ಟಾಕ್ಸ್ ಇರುತ್ತೆ. ಇವತ್ತಂತೂ ನಾನೆಲ್ಲ ತೋರ್ಸೋಕ್ಕಂತೂ ಆಗೋದೇ ಇಲ್ಲ, ಪಾಸಿಬಲ್ ಇಲ್ಲ. ಆಕ್ಚುಲಿ ವಿಡಿಯೋ ಏನು ಟೈಮಿಂಗ್ಸ್ ಇದೆ ಅಷ್ಟು ಮಾತ್ರ ತೋರಿಸ್ಬೋದು. ಹೌದು, ಜಾಸ್ತಿ ಲೆಂತ್ ಆದ್ರೂ ನೀವೇ ನೋಡೋಕ್ಕೆ ಕಷ್ಟ ಆಗುತ್ತೆ ಆಮೇಲೆ. ಸೊ ದಟ್ ನಿಯರ್ ಬೈ ಇರೋರು ವಿಸಿಟ್ ಮಾಡಿ. ನಿಜ ಜೆನ್ಯೂನ್ ಬೈಯರ್ಸ್ ಇದ್ದೀರಾ, ನೀವು ಬಲ್ಕ್ ಪರ್ಚೇಸ್ ವಿಡಿಯೋ ಕಾಲ್ ಮಾಡ್ಬೋದಲ್ಲ ಮ್ಯಾಮ್? ಎಸ್ ಮ್ಯಾಮ್, ವಿಡಿಯೋ ಕಾಲ್ ಮಾಡ್ಬೋದು ಮ್ಯಾಮ್. ಕಸ್ಟಮರ್ಸ್ ಯಾರು ಇಲ್ಲ ಅಂತ ಹೇಳಿದ್ರೆ ಫ್ರೀ ಇದ್ರೆ ಡೆಫಿನೆಟ್ಲಿ ವಿಡಿಯೋ ಕಾಲ್ ಮಾಡ್ತೀವಿ ಮ್ಯಾಮ್. ಕೆಲವ್ರು ಹೇಳ್ತಾರೆ ಫೋಟೋ ಸೆಂಡ್ ಮಾಡಿ ಅಂತ ಮ್ಯಾಮ್. ನೀವೇ ನೋಡ್ಬೋದು ಮ್ಯಾಮ್. ಇವಾಗ ಒಂದ್ಸರಿ ನೀವು ಎಷ್ಟು ಸ್ಟಾಕ್ ಇದೆ ಅಂದ್ರೆ ನಾವ್ ಎಷ್ಟು ಫೋಟೋ ತೆಗಿಯಕಾಗುತ್ತೆ ಮ್ಯಾಮ್? 1000-2000 ಫೋಟೋಸ್ ತೆಗಿಯಕ್ಕಾಗಲ್ಲ. ಅದಕ್ಕೋಸ್ಕರ ಫೋಟೋಸ್ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್, ಇವಾಗ ವಿಡಿಯೋ ನೋಡಿ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಓಕೆ ಮ್ಯಾಮ್. ಬಟ್ ನಮಗೆ ಫೋಟೋ ಕಳ್ಸಿ ಅಂದಾಗ ಅದು ಒಂದು ನಮಗೆ ಪ್ರಾಬ್ಲಮ್ ಆಗುತ್ತೆ ಮ್ಯಾಮ್. ಇಷ್ಟೊಂದು ಸ್ಟಾಕ್ ಇದ್ದಾಗ ನಾವು ಯಾವ್ದು ಕಳ್ಸೋಣ ಯಾವ್ದು ಬೇಡ, ಫೋಟೋ ತೆಗಿಯಕ್ಕಂತೂ ಆಗಲ್ಲ. ಆಬ್ವಿಯಸ್ಲಿ ವಿಡಿಯೋ ಕಾಲ್ ಮಾಡಿ ಫ್ರೀ. ಅಕಸ್ಮಾತ್ ನೀವು ವಿಡಿಯೋ ಕಾಲ್ ನಮ್ ಫ್ರೀ ಇಲ್ಲ ಅಂದ್ರೂ ನೀವು ಮಾಡ್ದಾಗ ಬೇಕಾದ್ರೆ ನಾವು ರೆಸ್ಪಾನ್ಸ್ ಮಾಡೇ ಮಾಡ್ತೀವಿ ಮ್ಯಾಮ್. ರೆಸ್ಪಾನ್ಸ್ ಯಾರೇ ಕಸ್ಟಮರ್ ಮ್ಯಾಮ್ ತಗೊಳ್ದೇ ಇರ್ಲಿ ಮ್ಯಾಮ್, ನಾವು ರೆಸ್ಪಾನ್ಸ್ ಅಂತೂ ಮಾಡೇ ಮಾಡ್ತೀವಿ ಮ್ಯಾಮ್. ಕಸ್ಟಮರ್ ಯಾರು ಇದ್ದಾಗ ಮ್ಯಾಮ್ ನಾವು ಅವ್ರನ್ನ ಅಟೆಂಡ್ ಮಾಡೋ ಟೈಮಲ್ಲಿ ಮಾಡೋಕ್ಕಾಗದೇ ಇರ್ಬೋದು. ಬಟ್ ಆಮೇಲೆ ವಿಡಿಯೋ ಕಾಲ್ ಆಪ್ಷನ್ಸ್ ಇದೆ ಮ್ಯಾಮ್. ಸೊ ವಿಡಿಯೋ ಕಾಲ್ ಮಾಡ್ಬೋದು. ಎಸ್ ಮ್ಯಾಮ್, ಮಾಡ್ಬೋದು. ಸೊ ಇಷ್ಟು ಸ್ಟಾಕ್ ತೋರ್ಸೋಕೆ ಕಷ್ಟ ಆಗುತ್ತೆ. ಸೊ ನೀವು ವಿಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ನಿಮ್ಗೆ ತೋರಿಸ್ಕೊಡ್ತೀವಿ ಬೈಯರ್ಸ್ ಇದ್ರೆ. ಎಸ್ ಮ್ಯಾಮ್, ಸ್ಟಿಚಿಂಗ್ ಬೇಕು ಅಂದ್ರೆ 50 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಅಂದ್ರೆ ಸ್ಟಿಚಿಂಗ್ ಬೇಕು ಅಂದ್ರೆ 1-2-3 ಡೇಸ್ ವೆಯ್ಟ್ ಮಾಡಬೇಕು ಮ್ಯಾಮ್. ಹೌದು, ನಾವು ಆಕ್ಚುಲಿ ಬೋಟಿಕ್ ಕೊಟ್ಟು ಸ್ಟಿಚ್ ಮಾಡಿಸೋದ್ರಿಂದ ಮ್ಯಾಮ್ ಡಬಲ್ ಸ್ಟಿಚ್ ಬರುತ್ತೆ. ಅದರಿಂದ ನಾವು 2-3 ಡೇಸ್ ವೆಯ್ಟ್ ಮಾಡಬೇಕು. ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇದೆ. ನಿಮಗೆ ನಾವು ಸ್ಟಿಚಿಂಗ್ ಬೇಡ, ನಾವೇ ಮಾಡ್ಕೊತೀವಿ ಅಂದ್ರೆ ನೀವು ನಾವು ಯಾವತ್ತು ನೀವು ಆರ್ಡರ್ ಇದು ಮಾಡ್ತೀರೋ ಅವತ್ತೇನೆ ನಾವು ಕೊರಿಯರ್ ಮಾಡ್ಬಿಡ್ತೀವಿ. ಹೌದು. ಸೊ ನಿಮ್ಗೆ ಸ್ಟಿಚಿಂಗ್ ಬೇಡ ಅಂದ್ರೆ ಇಮಿಡಿಯೇಟ್ ಕೊರಿಯರ್ ಮಾಡ್ತಾರೆ. ಸ್ಟಿಚಿಂಗ್ ಬೇಕಾಗಿದ್ರೆ ಮಾತ್ರ ವೆಯ್ಟ್ ಮಾಡಬೇಕು 1-2-3 ಡೇಸ್. ಯಾಕಂದ್ರೆ ಬುಟೀಕ್ ಅಲ್ಲಿ ಕೊಟ್ಟು ಇವ್ರು ಸ್ಟಿಚ್ ಮಾಡೋದು. ಎಸ್ ಮ್ಯಾಮ್. ಅಲ್ಲೂ ಕೂಡ ತುಂಬಾ ಆರ್ಡರ್ಸ್ ಇರುತ್ತೆ ಅವ್ರಿಗೂ. ಎಸ್ ಮ್ಯಾಮ್. ಸೊ ಪೇಷನ್ಸ್ ಇಂದ ವೆಯ್ಟ್ ಮಾಡಿದ್ರೆ ಸ್ಟಿಚಿಂಗ್ ನೀಟಾಗಿ ಮಾಡಿ ಕಳಿಸ್ತಾರೆ. ಆಕ್ಚುಲಿ ಸ್ಟಿಚಿಂಗ್ ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಕೆಲವ್ರಿಗೆ ಗೊತ್ತಿರಲ್ಲ ಮ್ಯಾಮ್ ಕಟ್ ಸ್ಯಾರಿನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ಇದು ಚಿಕ್ಕದು ದೊಡ್ಡದಿರುತ್ತೆ ಮ್ಯಾಮ್, ನಾರ್ಮಲ್ ಒಂದಿದು. ಅದು ಯಾವ ರೀತಿ ಒಳಗಡೆ ಬರಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದಿರುತ್ತೆ ಮ್ಯಾಮ್. ಇವಾಗ ನೀವು ಸ್ಟಿಚಿಂಗ್ ಬರೋರ ಹತ್ರ ಕೊಟ್ಟು ನೀವು ಮಾಡಿಸಿದ್ರೆ ಸಂತೋಷ. ನೀವು ಅಕಸ್ಮಾತ್ ನೀವು ಗೊತ್ತಿಲ್ಲರೋ ನಾರ್ಮಲ್ ಸ್ಟಿಚಿಂಗ್ ಮಾಡಿಸೋದ್ರ ಸುಮ್ಮನೆ ಏನೋ ಒಂದು ಸ್ಟಿಚಿಂಗ್ ಮಾಡಿಸ್ಬಿಟ್ಟು ನೀವು ಉಟ್ಕೊಂತೀನಿ ಅಂದ್ರೆ ಮ್ಯಾಮ್, ಬಟ್ ಸ್ಟಿಚಿಂಗ್ ಕಾಣೋದಿಲ್ಲ. ಬಟ್ ಸ್ಯಾರಿ ನೀವು ಅನ್ಕೊಂತೀರಾ ಸ್ಯಾರಿನೇ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀರಾ. ಸೊ ಸ್ಟಿಚಿಂಗ್ ಅಂದ್ರೆ ಲೈಕ್ ಮ್ಯಾಮ್ ನೀವು ಹೇಳ್ತೀರಲ್ಲ, ಅದೇಂತ ಕೇಳ್ತೀನಿ ಅಂದ್ರೆ ಮ್ಯಾಮ್, ನಾರ್ಮಲಿ ಸ್ಟಿಚಿಂಗ್ ನ ಬಂದ್ಬಿಟ್ಟು ಕೆಲವರಿಗೆ ಸ್ಟಿಚಿಂಗ್ ಗೊತ್ತಿರುತ್ತೆ ಮ್ಯಾಮ್, ಕಟ್ ಸ್ಯಾರಿನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿ. ಕೆಲವರಿಗೆ ಗೊತ್ತಿರೋದಿಲ್ಲ. ಅದು ಚಿಕ್ಕ ಪೀಸ್ ದೊಡ್ಡ ಪೀಸ್ ಒಳಗಡೆ ಹೋಗಿ ಸ್ಟಿಚ್ ಮಾಡಿಸೋದು ಮ್ಯಾಮ್. ಆಕ್ಚುಲಿ ನಮಗೂ ಮಾಡಕ್ ಗೊತ್ತಿಲ್ಲ, ಅದನ್ನ ನಾವು ಬೋಟಿಕ್ ಕೊಟ್ಟು ಮಾಡಿಸೋದು. ನೀವೇನ್ ಮಾಡಿದ್ರೆ ಬೇರೆ ನಾರ್ಮಲಿ ಸ್ಟಿಚ್ ಮಾಡಿ ಉಟ್ಕೊಂಡ್ರೆ ಮ್ಯಾಮ್ ಸ್ಟಿಚಿಂಗ್ ಏನ್ ಕಾಣಲ್ಲ, ನೆರಗೆಲ್ ಕವರ್ ಆಗುತ್ತೆ. ಬಟ್ ಏನಂತೀರಾ, ಸ್ಯಾರಿನೇ ಚೆನ್ನಾಗಿಲ್ಲ, ಒಂದು ಉದ್ದ ಈ ತರ ಕೊಟ್ಬಿಡಿದಾರೆ ಹಂಗೆ ಹಿಂಗೆ ಅಂತ ಕೆಲವ್ರು ಹೇಳ್ತಾರೆ. ಸ್ಟಿಚಿಂಗ್ ಅದ್ ಮಾಡೋದ್ ಗೊತ್ತಿರೋರು ನೀಟಾಗಿ ಮಾಡ್ಕೊಂತಾರೆ. ಗೊತ್ತಿಲ್ಲದೆ ಇರೋರು ದಯವಿಟ್ಟು ಸ್ಟಿಚಿಂಗ್ ಕೊಡಿ ಅಂತ ಹೇಳ್ತೀನಿ. ಸ್ಟಿಚಿಂಗ್ ಚಾರ್ಜ್ ನಾವೇನ್ ತಗೊಳ್ಳಲ್ಲ, ಅದೇನಿದ್ರು 50 ರೂಪೀಸ್ ನಾಮಿನಲ್ ಪ್ರೈಸ್ 50 ರೂಪೀಸ್ ಸ್ಟಿಚಿಂಗ್ ಚಾರ್ಜ್ ಅನ್ನೋದು. ಸೊ ಆರಾಮಾಗಿ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ಳಿ, ಸೂಪರ್ ಆಗಿ ಸ್ಯಾರಿ. ಮತ್ತೆ ಫಸ್ಟ್ ಟೈಮ್ ತಗೊಳ್ಳೋರು ಒಂದು ಸ್ಟಿಚಿಂಗ್ ಮಾಡಿಸ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಸ್ಟಿಚಿಂಗ್ ಮಾಡಿ ಕೊಟ್ಟಿರೋದನ್ನ ನೀವು ಆ ಒಂದು ರೆಫರೆನ್ಸ್ ಕೊಟ್ಟು ನೀವು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಳ್ಬಹುದು. ಹೌದು, ಈ ತರ ಸ್ಟಿಚ್ ಆಗಿದೆ, ಇದೇ ತರ ಮಾಡ್ಕೊಡಿ ಅಂತ ಹೇಳಿ ರೆಫರೆನ್ಸ್ ತೋರಿಸಿ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ಸ್ಟಿಚಿಂಗ್ ಹೇಳ್ತೀನಿ. ಇಲ್ಲ ಅಂದ್ರೆ ಅದು ನಿಮ್ ಇಷ್ಟ ಮ್ಯಾಮ್. ಸ್ಟಿಚಿಂಗ್ ಏನು ಮ್ಯಾಮ್ಗೆ ಏನು ಮಾರ್ಜನ್ ಇಲ್ಲ, ಏನು ಇಲ್ಲ. ಎಸ್ ಮ್ಯಾಮ್. ಸೊ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ, ಸ್ಟಿಚಿಂಗ್ ಆದಷ್ಟು ಮಾಡಿಸ್ಕೊಳ್ಳಿ ಹೊಸಬ್ರು. ಸೊ ಒಂದ್ ಸ್ಯಾರಿ ಸ್ಟಿಚ್ ಮಾಡ್ಕೊಂಡು ನಿಮ್ಮ ಹತ್ರ ಇರೋ ಎಲ್ಲ ರೆಫರೆನ್ಸ್ ತಗೊಂಡು ಅದೇ ತರನೇ ಮಾಡಿಸ್ಕೊಳ್ಬಹುದು ಮ್ಯಾಮ್. ಹೌದು. ಸೊ ಇದನ್ನು ಡೀಟೇಲ್ ಆಗಿ ಹೇಳಿದೀನಿ. ಎಸ್ ಮ್ಯಾಮ್. ಯಾಕೆಂದ್ರೆ ಮ್ಯಾಮ್ ಏನ್ ಗೊತ್ತಾ ಮ್ಯಾಮ್, ಒಂದು ಸಣ್ಣದು ಒಂದು ಫಾಲ್ಟ್ ಆದ್ರೂನು ಅವ್ರು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮ್ಯಾಮ್, ಸ್ಯಾರಿನೇ ಚೆನ್ನಾಗಿಲ್ಲ, ಇದನ್ನೇ ಇದಿಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಅವಾಗ ನಮಗೂ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಇಷ್ಟು ಜೆನ್ಯೂನ್ ಆಗಿ ಸೇಲ್ ಮಾಡಿ ಇಷ್ಟು ಇದಿಟ್ಕೊಂಡು ಒಂದು ಕಮೆಂಟ್ ಇಂದ ಮ್ಯಾಮ್ ನಮಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಒಂದ್ಸರಿ ಡೈರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಆಬ್ವಿಯಸ್ಲಿ. ಸೊ ಕ್ಲಿಯರ್ ಆಗಿ ಎಲ್ಲಾನು ಓಪನ್ ಆಗಿ ಹೇಳ್ತೀರಾ ನೀವು, ಅದೇ ನನ್ಗೆ ಇಷ್ಟ ಆಗೋದು. ಸೊ ಆಬ್ವಿಯಸ್ಲಿ ನೀವು ಇಲ್ಲಿ ಬಂದಾಗ್ಲೂ ನಿಮ್ಗೂ ಅದು ಫೀಲ್ ಆಗುತ್ತೆ. ಯಾಕಂದ್ರೆ ಅವ್ರು ಎಲ್ಲಾನು ಮೈನ್ಯೂಟ್ ಇದ್ರೂ ನಿಮ್ಗೆ ಹೇಳ್ತಾ ಇದಾರೆ. ಸೊ ಈ ಸ್ಯಾರೀಸ್ ನಿಮ್ಗೆ ಸ್ಟಿಚಿಂಗ್ ಮಾಡಕ್ ಬಂದಿಲ್ಲ ಅಂದ್ರೆ ಆಮೇಲೆ ಈ ಸ್ಯಾರಿ ಮೇಲೆ ಆಸೆನೆ ಹೊಟ್ಟೋಗುತ್ತೆ ನಿಮ್ಗೆ. ಸ್ಟಿಚಿಂಗ್ ಚೆನ್ನಾಗಿ ಮಾಡಿಸ್ಕೊಂಡ್ರಂತೂ ನೀವು ಎಕ್ಸಾಂಪಲ್ ನೋಡಿ ಮ್ಯಾಮ್, ನೀವು ನಾರ್ಮಲ್ ಒಂದು 10,000-15,000 ಕೊಟ್ಟು ರೇಷ್ಮೆ ಸೀರೆ ತಗೊಂಡ್ರು ಮ್ಯಾಮ್, ಬ್ಲೌಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ 15,000 ಸ್ಯಾರಿಗೆ ವ್ಯಾಲ್ಯೂ ಇಲ್ಲ ಮ್ಯಾಮ್. ಹೌದು, ಆ ಲುಕ್ ಬರಲ್ಲ. ಇವಾಗ ಬ್ಲೌಸ್ ಹೊಟ್ಟೋಗುತ್ತೆ ಮ್ಯಾಮ್, ಸ್ಯಾರಿನೇ ವೇಸ್ಟ್. ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮ್ಯಾಮ್. ಯಾಕಂದ್ರೆ ಮ್ಯಾಮ್ ಅವ್ರು ಇಷ್ಟಪಟ್ಟು ಇದ್ ಮಾಡಿ ತಗೊಂಡಿರ್ತಾರೆ. ಅದು ಹೋಗ್ದಾಗ ಅವ್ರಿಗೂ ಮನ್ಸಿಗೆ ನೋವಾಗುತ್ತೆ. ಅವರು ಏನೋ ಮಾಡ್ಬಿಡ್ತಾರಲ್ಲ ಅಂತ ಅನ್ಕೊಂತೀವಿ, ಅವರು ಬೇಜಾರಲ್ಲಿ ಮಾಡಿರ್ತಾರೆ. ಬಟ್ ಈ ಪಾಯಿಂಟ್ ಏನಂದ್ರೆ ಸ್ಟಿಚಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಯಾರು ಗೊತ್ತಿರೋರು ಮಾಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಗೊತ್ತಿಲ್ಲದಿರೋರು ಒಂದ್ಸರಿ ನಮ್ಮ ಹತ್ರ ಮಾಡಿಸ್ಕೊಂಡ್ರೆ ಆ ರೆಫರೆನ್ಸ್ ತಗೊಂಡು ನೀವು ಬೇರೆ ಬೋಟಿಕಲ್ಲಿ ಅಥವಾ ನಿಮ್ಮ ಟೈಲರ್ ಹತ್ರ ನೀವು ಮಾಡಿಸ್ಕೊಳ್ಬಹುದು. ಹೌದು. ಸೊ ತುಂಬಾ ಕ್ಲಿಯರ್ ಆಗಿ ಎಲ್ಲ ಹೇಳಿದೀವಿ.
ಸೊ ಆನ್ಲೈನ್ ಬೈಸ್ ಇನ್ನೇನು ಡೌಟ್ ಇರಲ್ಲ, ಆರಾಮಾಗಿ ಸ್ಕ್ರೀನ್ಶಾಟ್ ಬುಕ್ ಮಾಡ್ಕೊಳ್ಳೋದಷ್ಟೇ ನಿಮ್ಮ ಕೆಲಸ. ನೀವು ಕೇಳೋ ಎಲ್ಲ ಪ್ರಶ್ನೆನೂ ನಾನೇ ಕೇಳ್ಬಿಟ್ಟಿದ್ದೀನಿ. ವಿತ್ ಬ್ಲೌಸ್ ಇದೆ, ಸ್ಯಾರಿ ಲೆಂತ್ ಬಿಡ್ತೆಲ್ಲ ಪರ್ಫೆಕ್ಟ್ ಇರುತ್ತೆ. ಸೊ ನೀವು ಇದರಲ್ಲಿ ಸ್ಯಾರಿ ಆದ್ರೂ ಉಡ್ಬೋದು, ಡಿಸೈನರ್ ಗೌನ್ಸು ಏನಾದ್ರು ನೀವು ಸ್ಟಿಚ್ ಮಾಡಿಸ್ಕೋಬಹುದು. ತುಂಬಾ ಆಪ್ಷನ್ಸ್ ಇದೆ ಇದರಲ್ಲಂತೂ. ಸೊ ಬರೀ 600 ರುಪೀಸ್ಗೆ ತುಂಬಾ ಪ್ರೀಮಿಯಂ ಬ್ರ್ಯಾಂಡೆಡ್ ಕ್ವಾಲಿಟಿ. ಸೊ ಕಲರ್ ನೋಡಿ ಚೆನ್ನಾಗಿದೆ, ಡಿಫ್ರೆಂಟ್ ಕಲರ್ಸ್. ಅಂಡ್ ಇನ್ನ ತುಂಬಾ ಸ್ಟಾಕ್ಸ್ ಇದೆ ಮ್ಯಾಮ್ ತುಂಬಾ. ಮತ್ತೆ ಇನ್ನೊಂದೇನು ಮ್ಯಾಮ್ ಅಂದ್ರೆ ದಯವಿಟ್ಟು ಇವಾಗ ಯಾರು ವಿಡಿಯೋ ನೋಡ್ತಾರೋ ಅವ್ರಿಗೊಂದು ರಿಕ್ವೆಸ್ಟ್ ಏನು ಅಂದ್ರೆ ಮ್ಯಾಮ್ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ನೀವು ಎಷ್ಟು ವಿಡಿಯೋ ಶೇರ್ ಮಾಡ್ತಿರೋ ನಮಗೂ ಯೂಸ್ ಆಗುತ್ತೆ, ಬೇರೆಯವರು ಬೇರೆ ಕಸ್ಟಮರ್ಸ್ಗೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ನಿಮ್ಮ ಒಂದು ಶೇರ್ ಇಂದ ನಮ್ ಬಿಸ್ನೆಸ್ ಒಂದ್ ಸ್ವಲ್ಪ ಇದಾಗುತ್ತೆ, ಅದಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮ್ಯಾಮ್. ಸೊ ಆದಷ್ಟು ಕಾಮೆಂಟ್ಸ್ ಮಾಡಿ ಅಂಡ್ ವಿಡಿಯೋನ ಶೇರ್ ಮಾಡಿ. ಸೊ ಸ್ಯಾರಿ ಲವರ್ಸ್ ಇರ್ತಾರಲ್ಲ ಅಂತವ್ರಿಗೆ ತುಂಬಾ ಇಷ್ಟ ಆಗತ್ತೆ ಈ ಕಲೆಕ್ಷನ್ಸ್. ಸೊ ಮೋಸ್ಟ್ಲಿ ಕಲೆಕ್ಷನ್ಸ್ ನಾನು ತೋರಿಸಿರೋದು ಪರ್ಸನಲಿ ನನಗೆ ತುಂಬಾ ಫೇವ್ರೆಟ್ ಆಕ್ಚುಲಿ. ಸೊ ಅದರಲ್ಲೂ ಈ ಬ್ರಾಸೋ ಸ್ಯಾರೀಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಎಸ್ ಮ್ಯಾಮ್. ಮತ್ತೆ ಇನ್ನೊಂದು ಏನಂದ್ರೆ ಮ್ಯಾಮ್ ಫಸ್ಟ್ ಟೈಮ್ ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲೂ ಹೇಳಿದೀನಿ ಮ್ಯಾಮ್, ನಾವು ಬಂದ್ಬಿಟ್ಟು ನಮ್ ಮೇನ್ ಮೋಟೋ ಏನಂತ ಹೇಳಿದ್ರೆ ನಮ್ಗೆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಮ್ಯಾಮ್. ಕ್ವಾಲಿಟಿ ಚೆನ್ನಾಗಿದ್ರೇನೆ ಕಸ್ಟಮರ್ ಬರೋದು ಅನ್ನೋದು ಒಂದು ಥಾಟ್ ಮ್ಯಾಮ್ ನಂದು. ಈ ಸ್ಯಾರಿ ಬಂದು 200, 300, 400ಗೂ ಸಿಗುತ್ತೆ, ಬಟ್ ಈ ಕ್ವಾಲಿಟಿ ಸಿಗಲ್ಲ. ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಕಾಪೀಸ್ ಸಿಗುತ್ತೆ, ಬ್ರಾಂಡೆಡ್ ಕಲೆಕ್ಷನ್ಸ್. ಕಾಪೀಸ್ ಅಂತೂ ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಗೊತ್ತು. ಒಂದು ಒರಿಜಿನಲ್ ಬಂದ್ರೆ ಅದು ಕಾಪೀಸು ಬರುತ್ತೆ. ಕಾಪೀಸ್ ಎಲ್ಲ ನಿಮ್ಗೆ 200, 300, 400 ಗೆಲ್ಲ ಸಿಗ್ಬೋದು, ಬಟ್ ಇಂಥ ಕ್ವಾಲಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ, ಸಾಧ್ಯ ಇಲ್ಲ. ದಯವಿಟ್ಟು ಕಾಪಿನ ನೋಡಿ ಇದ್ ಮಾಡ್ಬೇಡಿ, ನೀವು ಬನ್ನಿ ಒಂದ್ಸರಿ ಫೀಲ್ ಮಾಡಿ, ಕ್ವಾಲಿಟಿ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಕಾಪಿಗೂನು ಒರಿಜಿನಲ್ಗೂನು. ಹೌದು, ನೀವು ನೋಡ್ಬಿಟ್ಟು ಆಮೇಲೆ ಇದ್ ಮಾಡಿ ಅಂತ ಹೇಳ್ತೀನಿ ಮ್ಯಾಮ್. ಸೊ ನೆಕ್ಸ್ಟ್ ಲಾಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ತೋರಿಸ್ತಾ ಇದೀವಿ. ಸೊ ಇನ್ನ ತುಂಬಾ ಬಂಡಲ್ಸ್ ಇದೆ ನೋಡ್ಬೋದು, ಇನ್ನ ತುಂಬಾ ಒಳಗಡೆನೂ ಇದೆ. ಸೊ ಅದೆಲ್ಲ ನಾನು ಇವಾಗ ಅಪ್ಲೋಡ್ ಮಾಡ್ತೀನಲ್ಲ, ಸ್ಯಾಟರ್ಡೆ ಸಂಡೇ ನಿಮ್ಗೆ ಟೈಮ್ ಇರುತ್ತೆ, ನಿಯರ್ ಬೈ ಇರೋರು ಆರಾಮಾಗಿ ಕಾಲ್ ಮಾಡ್ಕೊಂಡು ವಿಸಿಟ್ ಮಾಡಿಬಿಡಿ. ಸೊ ದೂರ ಇರೋರು ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ರೆಸ್ಪಾಂಡ್ ಅಂತೂ ಮಾಡ್ತಾರೆ. ಸೊ ಬುಕ್ ಮಾಡಿಕೊಂಡು ಬೇಗ ಪರ್ಚೇಸ್ ಮಾಡಿ ಆ್ಯಂಡ್ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ನ ಕಮೆಂಟ್ ಮಾಡಿ. ದಯವಿಟ್ಟು ಏನೇನೋ ಕಮೆಂಟ್ ಮಾಡಬೇಡಿ, ಜೆನ್ಯೂನ್ ಆಗಿ ಕಮೆಂಟ್ ಮಾಡಿ. ನಮಗೆ ವಿಸಿಟ್ ಆಕ್ಚುಲಿ ಹೇಳ್ತಿರೋದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮ್ಯಾಮ್, ನಮ್ಮ ಹತ್ರ ವಿಸಿಟ್ ಮಾಡಿರೋರು ಕಮೆಂಟ್ ಮಾಡಿ, ನಮ್ಮ ಸ್ಯಾರೀಸ್ ತೊಗೊಂಡಿರೋರು ಕಮೆಂಟ್ ಮಾಡಿ. ಸುಮ್ಮನೆ ನೋಡಿ ಏನೇನೋ ನೀವೇ ಏನೋ ಅನ್ಕೊಂಡು ದಯವಿಟ್ಟು ಕಮೆಂಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಜೆನ್ಯೂನ್ ಆಗಿ ನೀವು ಬಂದು ನಮ್ಮ ಹತ್ರ ಬೈ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ, ಅವಾಗ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ದಯವಿಟ್ಟು ನಿಮ್ದೊಂದು ಶೇರ್ ಮಾಡಿ ವಿಡಿಯೋನ. ನಿಮ್ಮ ಶೇರ್ ಇಂದ ನಮ್ಮ ಬಿಸ್ನೆಸ್ಗೂ ಇದಾಗುತ್ತೆ. ಆಕ್ಚುಲಿ ಈ ಸ್ಯಾರೀಸ್ ಯಾರಿಗೆ ಬೇಕಾಗುತ್ತೆ ಅವ್ರು ತಗೊಳ್ಬೇಕು, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆಬ್ವಿಯಸ್ಲಿ ತುಂಬಾ ಜನಕ್ಕೆ ಅಫೋರ್ಡಬಲ್ ಸ್ಯಾರೀಸ್ ಬೇಕಾಗಿರುತ್ತೆ, ಅಂತವ್ರಿಗೆಲ್ಲ ಯೂಸ್ ಆಗುತ್ತೆ ಇದು. ಸೊ ನನಗಂತೂ ಅನ್ಸುತ್ತೆ ಈ ಸ್ಯಾರೀಸ್ ವೇರ್ ಮಾಡಿದಾಗ ಅವ್ರಿಗೊಂದು ಕಾನ್ಫಿಡೆಂಟ್ ಲೆವೆಲೇ ಡಿಫ್ರೆಂಟ್ ಇರುತ್ತೆ, ಯಾಕಂದ್ರೆ ಇದೆಲ್ಲ ಬ್ರಾಂಡೆಡ್ ಕಲೆಕ್ಷನ್ಸ್. ಸೊ ಆಬ್ವಿಯಸ್ಲಿ ನಿಮ್ಗೆ ಇದು ಸ್ಯಾರೀಸ್ ವೇರ್ ಮಾಡಿದಾಗ ಕಂಫರ್ಟ್ ಆಗಲಿ ಲುಕ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ 600 ರೂಪಾಯಿಗೆ ನಿಮ್ಗೆ ಇಂಥ ಡಿಸೈನರ್ ಕಾನ್ಸೆಪ್ಟ್ ಸ್ಯಾರೀಸ್ ಬೇರೆ ಎಲ್ಲೂ ಕೂಡ ಸಿಗಲ್ಲ. ನಿಮ್ಗೆ ನೀವು ನಿಜ ಸ್ಯಾರಿನೇ ತಗೊಂತೀರಾ, ನಾರ್ಮಲ್ ಸ್ಯಾರಿನೇ ತಗೊಂತೀರಾ ಅಂದ್ರೂ ಈ ಕ್ವಾಲಿಟಿ ಈ ಡಿಸೈನ್ಸ್ ಅಲ್ಲಿ 600 ರೂಪಾಯಲ್ಲಿ ನಿಮ್ಗೆ ಸಿಗೋದೇ ಇಲ್ಲ ಮ್ಯಾಮ್. ನಾರ್ಮಲ್ ಆಗಿ ಒಂದು ಕ್ರೇಪ್ ಅದು ಯಾವ್ದಾದ್ರು ಲೈನಿಂಗ್ ತರ ಆ ತರ ತಗೋಬೇಕಂದ್ರೆ 50 ರೂಪೀಸ್ ಆಗ್ಬಿಡುತ್ತೆ ಮ್ಯಾಮ್. ಹೌದು, ನಾರ್ಮಲ್ ಆಗಿ ಇದು ನಾರ್ಮಲ್ ನೀವೇನೋ ಒಂದು ಡ್ರೆಸ್ ಹೊಲಿಸ್ತೀನಿ ಮಾಡ್ತೀನಿ ಅಂದ್ರು 600 ಅಂದ್ರೆ ಮ್ಯಾಮ್ ಇವಾಗ 6.3 ಹಂಗಿರೋದು ಲೆಕ್ಕ ನೋಡಿದ್ರೆ 80 ರೂಪೀಸ್ 85 ರೂಪೀಸ್ 1 ಮೀಟರ್ ತರ ಬಂದ್ಬಿಡುತ್ತೆ. ಹೌದು, ಆಬ್ವಿಯಸ್ಲಿ ಹಂಗೆ ಬರುತ್ತೆ. ಸ್ಟಿಚಿಂಗ್ ಮಾಡಿಸೋರು ರನ್ನಿಂಗ್ ಮೆಟೀರಿಯಲ್ಸ್ ಅಲ್ಲಿ ಹೋಗಿ ತಗೊಳಕ್ ಹೋದ್ರೆ ಇದೆಲ್ಲ ಮೀಟರ್ಸ್ ನಿಮ್ಗೆ 100 ರೂಪೀಸ್ಗಂತೂ ಸಿಗಲ್ಲ. ಬ್ರಾಂಡೆಡ್ ಕಲೆಕ್ಷನ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ. 100 ರೂಪೀಸ್ ಲೆಕ್ಕ ಹಾಕಿದ್ರೆ 100% ಸಿಗಲ್ಲ. ಸೊ ಜಾಸ್ತಿನೇ ಇರುತ್ತೆ, 250-300 ರೂಪೀಸ್ ಮೀಟರ್ ಇರುತ್ತೆ ಇದೆಲ್ಲ. ಇದೆಲ್ಲ ಬ್ರಾಂಡೆಡ್ ಮ್ಯಾಮ್. ನಾವು ಯಾವುದೇ ರೆಪ್ಲಿಕಾ ಆಗ್ಲಿ ಅಥವಾ ಯಾವುದೇ ನಾನ್ ಬ್ರಾಂಡೆಡ್ ಆಗ್ಲಿ ಮಾರ್ತಿಲ್ಲ. ಇದು ಯಾಕೆ ಬ್ರಾಂಡೆಡ್ ಅಂತ ಹೇಳ್ತಾ ಇದೀನಿ ಅಂದ್ರೆ ನೀವು ಮನೆಗೆ ಬಂದು ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಟಚ್ ಅಂಡ್ ಫೀಲ್ ಮಾಡಿದಾಗ ಮ್ಯಾಮ್. ಹೌದು. ಸೊ ಆಬ್ವಿಯಸ್ಲಿ ವಿಜುವಲಿ ವಿಡಿಯೋ ನೋಡೋರ್ಗೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಮ್ಯಾಮ್. ಅದೊಂದು ಓಪನ್ ಮಾಡಿ, ಅದನ್ನು ಜಾಸ್ತಿ ಕಲರ್ಸ್ ಇತ್ತಲ್ಲ. ಈ ಆರೆಂಜ್ ಶೇಡ್ ಮ್ಯಾಮ್, ಇದು ಪಿಂಕ್ ಆರ್ ಈ ತರ ಬರುತ್ತೆ ಮ್ಯಾಮ್. ಡಿಫರೆಂಟ್ ಮಜ್ಜಾ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಅಂಡ್ ಈ ಕಲರ್ಸ್ ಕೂಡ ನಿಮ್ಗೆ ಜಾಸ್ತಿ ಇದೆ. ಸೊ ಒಂದು 5-6 ಸಾರಿ ನೋಡಿದೀನಿ ನಾನು. ಸೊ ಯಾರಿಗಾರು ಬೇಕಾದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಸೊ ಮೋಸ್ಟ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್. ನಿಜ ಕೆಲವೊಂದ್ಸರಿ ವಿಡಿಯೋ ಮಾಡುವಾಗ ಖುಷಿ ಆಗತ್ತೆ ಈ ಸ್ಯಾರೀಸ್ ಎಲ್ಲ ನೋಡಿದಾಗ ನನಗೂ ಕೂಡ ಕಲರ್ಫುಲ್ ಆಗಿ. ಇದನ್ನು ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಒಂಥರ ಲ್ಯಾವೆಂಡರ್ ಕಲರ್, ಡಿಫ್ರೆಂಟ್ ಕಲರ್ ಇದೆ. ಮೆಹಂದಿ ಗ್ರೀನ್, ಸೇಮ್ ಡಿಸೈನ್ ಮೆಹಂದಿ ಗ್ರೀನ್ ಅಲ್ಲಿ ಇದೆ. ಅಂಡ್ ಬ್ಲಾಕ್ ಬಂತು ನೋಡಿ, ಬ್ಲಾಕ್ ಲವರ್ಸ್. ನನಗೂ ಬ್ಲಾಕ್ ತುಂಬಾ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಬ್ಲಾಕ್ ಯಾರಿಗೆ ಇಷ್ಟ ಆಗಲ್ಲ ಮ್ಯಾಮ್, ಎಲ್ಲರಿಗೂ ಬ್ಲಾಕ್ ಇಷ್ಟ ಆಗುತ್ತೆ. ಬಟ್ ಬ್ಲಾಕ್ ಎಲ್ಲಾ ಕಲರ್ ಕಾಂಪ್ಲೆಕ್ಷನ್ಗೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಸೂಟ್ ಆಗುತ್ತೆ. ಹೌದು ಮ್ಯಾಮ್. ಸೊ ಇದು ಒಂಥರ ನೇವಿ ಬ್ಲೂ ಅಲ್ವಾ? ನೇವಿ ಬ್ಲೂ. ಸೊ ಕಲರ್ಸ್ ಡಿಸೈನ್ಸ್ ಮಸ್ತ್ ಬಂದಿದೆ.
ಸೊ ನಾನಂತೂ ಬೇಗ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಕೆಲವೊಂದ್ಸರಿ ಮ್ಯಾಮ್ ಹೇಳ್ತಾ ಇರ್ತಾರೆ, ಮೇಡಮ್ ನೀವು ವಿಡಿಯೋ ತೊಗೊಂಡು ಹೋಗ್ತೀರಾ, ವಿಡಿಯೋ ಹಾಕೋಷ್ಟರಲ್ಲಿ ಸ್ಟಾಕ್ ಖಾಲಿ ಆಗಿಬಿಡುತ್ತೆ ಅಂತ. ಸೊ ಬೇಗ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋನ. ಸೊ ನೋಡಿದ ತಕ್ಷಣ ನೀವು ರೆಸ್ಪಾಂಡ್ ಮಾಡಿ ಅದೇ ಥರ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲೇ ಸಿಗುತ್ತೆ. ಎಲ್ಲಾನು 600 ರೇಂಜ್ ಇದೆ ಇವತ್ತು ನಾನು ತೋರಿಸಿರೋದು. ಸೊ ಆಬ್ವಿಯಸ್ಲಿ ಕಲೆಕ್ಷನ್ಸ್ ಮಾತ್ರ ಐ ಟ್ರೀಟ್ ಥರ ಇದೆ, ಸಖತ್ತಾಗಿ ಬಂದಿದೆ ಮ್ಯಾಮ್. ಆಕ್ಚುಲಿ ಆಮೇಲೆ ಇನ್ನೊಂದು 1000ಗೆ 3 ಇದೆ ಮ್ಯಾಮ್. ಒಂದು ತೊಗೊಂಡ್ರೆ 400 ರುಪೀಸು. ಅದು ಬಂದು ಬ್ರಾಸೋ ಅಲ್ಲ, ಈ ತರ ನಾರ್ಮಲ್ ಇದು ಬ್ರಾಂಡೆಡ್ ಸ್ಯಾರಿನೇ. ಯಾರೋ ಇದು ತೆಲ್ಲು ಲೈಕ್ ಹೆಂಗಿರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತಾ ಅಂತಾನು ಕಮೆಂಟ್ ಮಾಡಿದ್ರು. ಇಲ್ಲ ಮ್ಯಾಮ್, ಇದು ನಾರ್ಮಲ್ ಸ್ಯಾರಿ ಮ್ಯಾಮ್. ಇವಾಗ ನಾರ್ಮಲ್ ಇವಾಗ ಸಿಂಪಲ್ ಸ್ಯಾರೀಸ್ ನೀವು ಹೇಗೆ ಹುಡ್ತಿರೋ ಹಾಗೆ ಮ್ಯಾಮ್, ತುಂಬಾ ಟ್ರಾನ್ಸ್ಪರೆಂಟ್ ಎಲ್ಲ ಏನು ಇರೋದಿಲ್ಲ. ನಾವು ಇನ್ನರ್ಸ್ ಹಾಕೊಂಡು ಲೈಕ್ ಪೆಟಿಕೋಟ್ಸ್ ಹಾಕೊಂಡು ಇಲ್ಲ ಮ್ಯಾಮ್, ಇವಾಗ ನೋಡಿ ಮ್ಯಾಮ್ ಸ್ಲೀವ್ಸ್ ತೀರಾಮಾನ ಅಂದ್ರೆ ಡೈಲಿ ಯೂಸ್ಗೆ ಪರ್ಫೆಕ್ಟ್ ಮ್ಯಾಮ್. ಡೈಲಿ ಯೂಸ್ಗೆ ಟ್ರಾನ್ಸ್ಪರೆಂಟ್ ಇರಲ್ಲ ಮ್ಯಾಮ್. ಬ್ರಾಂಡೆಡ್ ಇವಾಗ ಆಲ್ರೆಡಿ ತಗೊಂಡಿರೋರಿಗೆಲ್ಲ ಗೊತ್ತಿರುತ್ತೆ ಮ್ಯಾಮ್, ತೀರಾ ಇದಿರಲ್ಲ. ಸೊ ಇದು ಬ್ರಾಂಡೆಡ್ ಕಲೆಕ್ಷನ್ಸ್ ಅಲ್ವಾ? ಇದು ಬ್ರಾಂಡೆಡ್ ಮ್ಯಾಮ್. ಇದೂನು 800 900 1000 1100 ಇರೋ ಸ್ಯಾರೀಸ್ ಮ್ಯಾಮ್. ಇದೂನು ಇದು ಬ್ರಾಂಡೆಡ್. 3 ತಗೊಂಡ್ರೆ 1000 ಮ್ಯಾಮ್, 1 ತಗೊಂಡ್ರೆ 400 ಮ್ಯಾಮ್. ಅದು ನಾನು ಹಾಕಿರೋದು ಈ ಮೆಟೀರಿಯಲ್, ಸಿಂಪಲ್ ಮೆಟೀರಿಯಲ್ ಹೇಳ್ತಾ ಇದೀನಿ. ನಿಮಗೆ ಬ್ರಾಸೋ ಬೇಕಂದ್ರೆ ಮ್ಯಾಮ್ 600 ರುಪೀಸ್ ಆಗುತ್ತೆ ಮ್ಯಾಮ್. ಹೌದು. ಸೊ ಕನ್ಫ್ಯೂಸ್ ಆಗಬೇಡಿ, ಅದಕ್ಕೆ ಕ್ಲಿಯರ್ ಮಾಡ್ತಾ ಇದ್ದಾರೆ. ಎಸ್ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.